ಎಲ್ಲರಿಗೂ ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ವೈಟ್ ಫೀಲ್ಡ್ನಲ್ಲಿರುವಂತಹ ಬೃಂದ ಅವ್ರ ಮನೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆಗಳಿಗೆ ಅಂದರೆ ಮನೆಯ ಸಂಸಾರ ಅಂದಮೇಲೆ ಫಂಕ್ಷನ್ಸ್ ನಡೀತಾ ಇರುತ್ತೆ, ಬೇಕಾದ ವಸ್ತುಗಳು ನಮಗೂ ಬೇಕಾಗುತ್ತೆ. ಅಂಥ ವಸ್ತುಗಳೆಲ್ಲ ಇವ್ರ ಮನೆಯಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಮತ್ತು ಇವು ಕ್ಯೂಟಾಗಿ ಒಂದು ಕ್ರಿಯೇಟಿವಿಟಿ ಇದೆ, ಮತ್ತು ಎಕೋ ಫ್ರೆಂಡ್ಲಿ ಐಟಮ್ಸು ರಿಟರ್ನ್ ಗಿಫ್ಟ್ಸ್ ಆಗಿ ಮತ್ತು ತಾಂಬೂಲಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹಾಗಾಗಿ ಅವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ಅವ್ರನ್ನ ಭೇಟಿಯಾಗಿ ಅವ್ರು ಏನೇನು ನಮಗೆ ತೋರಿಸ್ತಾರೆ ಅಂತ ಅವ್ರ ಬಗ್ಗೆ ತಿಳ್ಕೊತ ನಿಮಗೆ ತೋರಿಸೋಣ. ನಮಸ್ಕಾರ ಬೃಂದ ಅವ್ರಿಗೆ. ನಮಸ್ತೆ ಮ್ಯಾಮ್. ನಮ್ಮ ವರ್ಣಕಲಾ ನಿಕೇತನ ಚಾನಲ್ಗೆ ತಮಗೆ ಆದರದ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು ಮ್ಯಾಮ್. ವೆಲ್ಕಮ್. ಈಗ ನೀವು ಈ ಬಿಸ್ನೆಸ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಿ? 4 ಇಯರ್ಸಿಂದ ಮೇಡಮ್. 4 ಇಯರ್ಸಿಂದ. ಇಲ್ಲಿ ನಿಮ್ಮ ಹತ್ರ ಏನೇನು ಸಿಗುತ್ತೆ ಮೇಡಮ್? ನಮ್ಮದು ಕಂಪ್ಲೀಟ್ಲಿ ಜೂಟು ಮತ್ತು ಕ್ಲಾತು, ದೆನ್ ವುಡನ್ ಐಟಮ್ಸ್ ಮೇಡಮ್. ಪಾಮು, ಆಮೇಲೆ ಇದು ಬಿದಿರಿಂದು, ಆ ಥರದ ಐಟಮ್ಸ್ ಎಲ್ಲ ಥರದ್ದು ಎಕೋ ಫ್ರೆಂಡ್ಲಿ, ಬೇಸಿಕ್ ಕಾನ್ಸೆಪ್ಟ್. ಮತ್ತು ಒಂದು ಮನೆಗೆ ಏನೇನು ವಸ್ತುಗಳು ಅವಸರ ಆಗುತ್ತೆ ಅವೆಲ್ಲ ನಿಮ್ಮ ಹತ್ರ ಸಿಗುತ್ತೆ? ಖಂಡಿತ ಮ್ಯಾಮ್, ಎಲ್ಲದೂ ಸಿಗುತ್ತೆ. ಅವೆಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ? ಧಾರಾಳವಾಗಿ ಮ್ಯಾಮ್, ನೋಡೋಣ. ಈಗ ಬೃಂದಾವರೇ, ನಮಗೆ ಫಸ್ಟ್ ನಿಮ್ಮ ಹತ್ರ ಸಿಗುವಂಥ ಚಿಕ್ಕ ಸೈಜ್ಗಳು ಅಂತ ಏನೇನೋ ಅದನ್ನು ತೋರಿಸ್ಕೊತ ನಾವು ಹೋಗೋಣ ಮುಂದಕ್ಕೆ. ಇದು ನೋಡಿ, ಎಷ್ಟು ಕ್ಯೂಟ್ ಆಗಿದೆ ವೀಕ್ಷಕರೇ. ಇದ್ರ ಬಗ್ಗೆ ಹೇಳಿ ಬೃಂದಾವರೇ. ಮ್ಯಾಮ್, ಇದು ತಾಂಬೂಲದ ಬ್ಯಾಗ್ ಅಂತ ನಾವು ಮಾಡಿಸಿರೋದು, ಕಸ್ಟಮೈಸ್ಡ್. ಇವಾಗೆಲ್ಲ ಪಿಂಚ್ವೇಣಿ ಅಂತ ಬರುತ್ತೆ, ಸೊ ಆ ಥೀಮ್ ಮೇಲೆ ಮಾಡಿರೋದು. ಸೊ ವೈಬ್ರೆಂಟ್ಸ್ ಕಲರ್ಸ್ ಅಲ್ಲಿ ಬರುತ್ತೆ. ಸೊ ಇದ್ರಲ್ಲಿ ಕಸ್ಟಮೈಸ್ಡ್ ಆಕ್ಚುಲ್ ಆಗಿದ್ದು. ಸೊ ಇದರಲ್ಲೇ ಬೇಕಾದ್ರೆ ಗೃಹಪ್ರವೇಶಕ್ಕೆ ಸೊ ಬೇರೆ ಬೇರೆ ವೆರೈಟೀಸ್ ಕಲರ್ಸ್ ಅಲ್ಲಿ ಸಿಗುತ್ತೆ. ಓಹೋ. ಸೊ ಇದು ನೋಡಿ ವೀಕ್ಷಕರೇ, ಎಷ್ಟು ಚಂದ. ಇದು ಡೂಪ್ಲಿಕೇಟ್, ಮೋಸ್ಟ್ಲಿ ಇದು ಏನಂತೀರ, ರೆಸಿನ್ ಕ್ಲಾತ್ ಏನಂತ, ಕ್ಯಾನ್ವಾಸ್ ಇದು ಅದನ್ನು ಮಾಡಿದ್ದಾರೆ ವೀಕ್ಷಕರೇ. ಇದು ತುಂಬಾ ಚೆನ್ನಾಗಿದೆ. ಇದನ್ನು ನಿಮಗೆ ಯಾವುದು ಬೇಕಾದರೆ ಅದು ಕಸ್ಟಮೈಸ್ ಮಾಡಿಕೊಡ್ತಾರಂತ. ಇದು ಎಷ್ಟಾಗುತ್ತೆ ಅವರೇ ಪ್ರೈಸು? ಮ್ಯಾಮ್, ಇದೆಲ್ಲ 55 to 60 ರುಪೀಸ್ ರೇಂಜಲ್ಲೇ ಬರುತ್ತೆ ಮ್ಯಾಮ್. ನೋಡಿ, ಇದು ತುಂಬ ಕಮ್ಮಿ ಬೆಲೆಯಲ್ಲಿ ನಮ್ಗೆ ಅನುಕೂಲವಾಗಿರುವಂತಹ ಒಂದು ಬೆಲೆನಲ್ಲಿದೆ. ತುಂಬ ಚೆನ್ನಾಗಿದೆ. ಸೊ ಇದರಲ್ಲೂ ಅಷ್ಟೇ ಸೇಮ್, ಇದು ಫೇಸಸ್ ಅಲ್ಲಿ ಬರುತ್ತೆ. ಸೊ ಇದನ್ನು ಥೀಮ್ ವೈಸ್ ನಿಮ್ಮ ಫೇಸ್ ಇದು ಕಲಂಕಾರಿ ವರ್ಕ್, ಇದು ಕ್ಲಾತ್, ಇದು ಕಾಟನ್ ಕ್ಲಾತ್, ವಾಷಬಲ್ಲು. ಇದನ್ನು ಅಷ್ಟೇ ಎಕೋ ಫ್ರೆಂಡ್ಲಿ, ಯಾವುದೇ ಥರದ್ದು ಯಾವುದು ನೇಚರಿಗೆ ಹಾನಿ ಆಗಲ್ಲ. ಸೊ ಇದು ವೆಲ್ಕ್ರೋ ಬರುತ್ತೆ, ಆರಾಮಾಗಿ ತಾಂಬೂಲ ಹಾಕಿ ಕೊಡ್ಬೋದು. ಇದ್ರಲ್ಲಿ ವೈಬ್ರೆಂಟ್ ಕಲರ್ಸ್ ಅಲ್ಲಿ ಇರುತ್ತೆ. ಸೊ ಡಿಫ್ರೆಂಟ್ ಥೀಮ್ಸ್ ಬೇಕು. ಪ್ರೈಸ್ ಇದು ಸೇಮ್ ಇಲ್ಲ ಮ್ಯಾಮ್, 60 ರುಪೀಸ್, 50 ಇಂದ 60 ರುಪೀಸ್ ರೇಂಜಲ್ಲಿ ಇರುತ್ತೆ. ಇನ್ನೊಂದು, ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಹಾಗಾಗಿ ನಾನು ಈ ವಿಡಿಯೋನ ತೆಗೆದಿದ್ದು. ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ. ನೋಡಿದ್ದು ಇದರ ಬಗ್ಗೆ ಹೇಳಿ ಮೇಡಮ್, ನೀವೇ ಹೇಳಿದ್ದು. ಇದು ಅಷ್ಟೇ ಮ್ಯಾಮ್, ಇದು ಸೇಮ್ ತಾಂಬೂಲ. ಇದು ಗಣೇಶಕ್ಕೆ, ಇದು ಗೃಹಪ್ರವೇಶಕ್ಕೆ ಮಾಡಿಸಿರೋಂಥದ್ದು ಬ್ಯಾಗ್. ಒಬ್ಬರು 1000 ಪೀಸಸ್ವರೆಗೂ ಮಾಡಿದ್ದು. ಸೊ ಹ್ಯಾಂಡ್ ಥಿಕ್ನೆಸ್ ಇದೆ, ಯಾವುದೇ ಥರದ್ದು ಬ್ರೇಕೇಜ್ ಬರಲ್ಲ. ಆಮೇಲೆ ಒಳಗಡೆನೂ ಅಷ್ಟೇ ನಿಮಗೆ ವಾಟರ್ ಪ್ರೂಫಿಂಗು, ಯಾವುದೇ ಥರದ್ದು ಹಿಂಗೆ ಇಟ್ಕೊಳ್ಬೋದು, ಯೂಸ್ ಮಾಡ್ಬೋದು. ಇದು ಕೂಡ ಜೂಟ್ ಮೆಟೀರಿಯಲ್ಲು, ಕಲರ್ ಇಟ್ಸ್ ನ್ಯಾಚುರಲ್ ಡೈಡು, ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಿರೋದಾಗಲಿ ಯಾವುದೂ ಇಲ್ಲ. ದಿಸ್ ಆರ್ ಆಲ್ ಪ್ರಿಂಟೆಡ್. ಇದು ರೇಟ್ ಇದು ಅಷ್ಟೇ ಮ್ಯಾಮ್, 60 to 50 to 60 ರೇಂಜ್. ನೆಕ್ಸ್ಟ್ ಹೇಳಿ ಮೇಡಮ್. ಇದು ಅಷ್ಟೇ ಮ್ಯಾಮ್, ಇದು ತಾಂಬೂಲದ ಬ್ಯಾಗ್ ಕಾನ್ಸೆಪ್ಟ್ ಎಲ್ಲ ಮಾಡಿರೋದು. ಇದು ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದು ಕೊಲಂ ವರ್ಕ್ ಅಲ್ಲಿ ಇರೋಂಥದ್ದು. ಸೊ ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿದ್ವಿ. ಸೊ ಏನಾಗಿದೆ, ಎತ್ನಿಕ್ ನಮ್ಮ ಕರ್ನಾಟಕ ಇದಕ್ಕೆ ತುಂಬಾ ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣುತ್ತೆ ತಾಂಬೂಲ ಬ್ಯಾಗು. ಇದು ವೆಲ್ಕ್ರೋ ಕೊಟ್ಟಿದ್ವಿ. ಇದು ಅಷ್ಟೇ ದೊಡ್ಡ, ಸ್ವಲ್ಪ ಅದಕ್ಕಿಂತ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ. ನಿಯರ್ಲಿ ಟು 70 ರುಪೀಸ್ ರೇಂಜ್ ಅಲ್ಲಿ ಬರುತ್ತೆ ಮ್ಯಾಮ್. ಇದು ಕಲರ್ಸ್ ಅಲ್ಲಿ ಬರುತ್ತೆ, ಡಿಫ್ರೆಂಟ್ ಕಲರ್ಸು. ಇದು ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಮಾಡಿ ಕೊಡ್ತೀವಿ ಇದನ್ನು. ಇದು ನ್ಯಾಚುರಲ್ ಡೈಡ್ ಅಂತ ಇರೋಂಥ ಮೆಟೀರಿಯಲ್, ಜೂಟ್ ಬ್ಯಾಗು. ಇದಕ್ಕೆ ಜಿಪ್ ಇದೆ. ಇದು ನೀವು ಆರಾಮಾಗಿ ಲಂಚ್ ಬ್ಯಾಗಿಗೆ ಕೂಡ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ವೈಬ್ರೆಂಟ್ ಕಲರ್ಸ್ ಅಲ್ಲಿ ಬರುತ್ತೆ. ಇದೆಷ್ಟು ಕ್ಯೂಟ್ ಆಗಿದೆ, ಕಲಂಕಾರಿ. ಇದು ಮತ್ತೆ ಇದು ಕಲಂಕಾರಿ ಇದ್ರೆ ಸೇಮ್. ಇದ್ರಲ್ಲೂ ಅಷ್ಟೇ ಬೇರೆ ಬೇರೆ ಫೇಸಸ್ ಕೊಡ್ತೀವಿ, ಬಟ್ ಕಲರ್ ಮಾತ್ರ ಸೇಮ್. ಇದು ಬೇರೆ ಕಲರ್ ಸಿಗಲ್ಲ. ಇದು ಸಿಗಲ್ಲ. ಇದು ಬಂದ್ಬಿಟ್ಟು ನ್ಯಾಚುರಲ್ ಇದ್ರಲ್ಲೇ ಸಿಕ್ಕಿದೆ. ಸೊ ಹಂಗಾಗಿ ಇದು ವೆಲ್ಕ್ರೋ ಮಾಡಿದೀವಿ. ಇದು ಎಕ್ಸ್ಟೆಂಡಬಿಲಿಟಿ ಇದೆ. ಇದು ಬಾಕ್ಸ್ ಟೈಪ್ ಬರುತ್ತೆ. ತುಂಬಾ ಐಟಮ್ಸ್. ಇದು ಲಂಚ್ ಬ್ಯಾಗಿಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ. ಸೊ ಸೇಮ್ ವೈಸ್ ಅಲ್ಲೇ ಇದು 2 ಜಿಪ್ ಕಾನ್ಸೆಪ್ಟ್. ಸೊ ಒಂದು ತೆಗೆದು ತೋರಿಸಿ. ಇದು ಹೋಲ್ಸೇಲಲ್ಲೂ ಕೂಡ ಇದು ಆರಾಮಾಗಿ ಕೊಡ್ಬೋದು. ರಿಟರ್ನ್ ಗಿಫ್ಟಿಗಂತೂ ಆರಾಮಾಗಿ 2 ಜಿಪ್ಸ್ ಇದೆ. ಯಾರಿಗಾರು ಆಫೀಸ್ ಯೂಸಿಗೆ ಆಗಿರ್ಬೋದು, ಮಕ್ಕಳಿಗೆ ಆರಾಮಾಗಿ ಸ್ಪೂನ್ಸ್ ಆಗಲಿ ಆರ್ಗನೈಸ್ ಮಾಡ್ಬೋದು. ಇಲ್ಲೊಂದು ಜಿಪ್ ಕೊಟ್ಟಿದ್ದೀವಿ, ತುಂಬ ದೊಡ್ಡದು ಇದೆ. ಹೌದು, ಇದೆ, ನ್ಯಾಚುರಲ್ ಡೈಡ್ ಇದು. ಇದೆಷ್ಟು ಮೇಡಮ್? ಇದು 120 ರುಪೀಸ್ ಮ್ಯಾಮ್. ಇದರಲ್ಲಿ ಕಲರ್ಸ್ ಇದೆ, ತುಂಬ ಕಲರ್ಸ್ ಬರುತ್ತೆ. ಇದೆಲ್ಲ ಡಾರ್ಕ್ ಕಲರ್ಸ್, ಲೈಟ್ ಬರಲ್ಲ. ಸೊ ಡಾರ್ಕ್ ಕಲರ್ಸಲ್ಲೇ ಇದು ಬರೋದು. ಆಲ್ಮೋಸ್ಟ್ ಎಲ್ಲ ಗ್ರೀನು ಈ ಥರದ ಕಲರ್ಸಲ್ಲೇ ಬರುತ್ತೆ, ನ್ಯಾಚುರಲ್ ಎಲ್ಲ. ಚೆನ್ನಾಗಿದ್ದಾವೆ.
ಸೂಪರ್, ಇದೊಂಥರ ಕಲರ್ಫುಲ್ ಆಗಿ ಚೆನ್ನಾಗಿದೆ. ಇಕ್ಕತ್ ಮೆಟೀರಿಯಲ್ಲು. ಸೊ ಇದು ಅಷ್ಟೇ ಕ್ಲಾತ್. ಕ್ಲಾತ್ ವಿತ್ ನಾವು ಲೆದರ್ ಫಿನಿಶಿಂಗ್ ಕೊಟ್ಟು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ರಿಚ್ ಆಗಿ ಕಾಣಿಸುತ್ತೆ. ಒಳಗಡೆ ಕೂಡ ಲೈನಿಂಗ್ ಕೊಟ್ಟಿದ್ದೀವಿ. ಆರಾಮಾಗಿ ಮೇಕಪ್ ಪೌಚ್ ಆಗಿ ಆಗಲಿ, ಪರ್ಸ್ ಆಗಲಿ, ವಾಲೆಟ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಆರಾಮಾಗಿ ರಿಟರ್ನ್ ಗಿಫ್ಟ್ ಬಹಳ ವೈಬ್ರೆಂಟ್ ಕಲರ್ಸ್, ಟ್ರೆಡಿಷನಲ್ ಆಗಿದೆ, ಗೋಲ್ಡ್ ಇರೋದ್ರಿಂದ ಗ್ರ್ಯಾಂಡ್ ಎಲ್ಲ ಥರದ ಕಲರ್ಸ್ ಎಲ್ಲ ಸಿಗುತ್ತೆ, ಬ್ರೈಟ್ ಕಲರ್ಸ್ ಎಲ್ಲ ಸಿಗುತ್ತೆ. ರೀಸನಬಲ್ ರೇಟು. ಇದೆಷ್ಟು ಇದು? 80 ರುಪೀಸ್. 80 ರುಪೀಸ್. ಇದರಲ್ಲಿ ನೋಡಿ ವೀಕ್ಷಕರೇ, ಇಷ್ಟು ಕಲರ್ಸ್ ಇದೆ, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ರಿಟರ್ನ್ ಕೊಡ್ಸಕ್ಕೆ ಬಹಳ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಐಟಮ್ ಬಗ್ಗೆ ಹೇಳಿ. ಇದು ಬಜೆಟ್ ಫ್ರೆಂಡ್ಲಿ, ಆರಾಮಾಗಿ ಯಾರಿಗಾದ್ರೂ ಇಟ್ಕೊಂತ ಬೆಲೆ 40 ರುಪೀಸಲ್ಲಿ ಬರುತ್ತೆ ಮ್ಯಾಮ್. ಗುಡ್. ವಿತ್ ಎಂಬ್ರಾಯ್ಡ್ರಿ ವರ್ಕ್ ಇದೆ, ನಿಮಗೆ ಆರಾಮಾಗಿ ಮೊಬೈಲ್ ಇಟ್ಕೋಬಹುದು. ದೆನ್ 2 ಜಿಪ್ಸ್ ಬರುತ್ತೆ, ಕೀ, ಮೊಬೈಲು, ದೆನ್ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು ಆರಾಮಾಗಿ ಯಾರಿಗಾದ್ರೂ ಮಾರ್ಕೆಟ್ಗೆ ಶಾಪಿಂಗ್ ಹೋಗ್ತಾ ಇರ್ತೀವಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಹಬ್ಬಗಳಲ್ಲಿ ನಾವು ಬ್ಲೌಸ್ ಪೀಸ್ ಕೊಡೋ ಬದಲು ಇದನ್ನ ಕೊಡ್ಬೋದು ಮನೆಗೆ ಬಂದವರು, ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ, ಯೂಸ್ ಮಾಡ್ಕೋಬಹುದು. ನಮ್ ಕಾನ್ಸೆಪ್ಟ್ ಇರೋದು ಅಷ್ಟೇ ಮ್ಯಾಮ್. ತುಂಬಾ ಚೆನ್ನಾಗಿದೆ. ವೈಬ್ರೆಂಟ್ ಕಲರ್ಸ್ ಅಲ್ಲಿ ಇದೆ, ಇದ್ರಲ್ಲಿ ಡಿಸೈನ್ಸ್ ಇದೆ, ಕಲರ್ಸ್ ಇದೆ. ಇದೊಂದು ತರ, ಇದು ಬೇರೆ ತರ ಇದೆ. ಇದೊಂದು ತೆಗಿತೀನಿ. ಇದು ಬಡ್ಜೆಟ್ ಅದೇನಾ? ಸೇಮ್ ಎಲ್ಲ 40 ರುಪೀಸ್. ನೋಡಿ ವೀಕ್ಷಕರೇ, ಇದು 40 ರೂಪಾಯಿ ಅಂತೆ, ಆರಾಮ್ಸೆ ನೀವು ನೋಡಿ. ಇದು 2 ಜಿಪ್ಸ್, 2 ಜಿಪ್ಸ್ ಅಲ್ಲಿ ಬರುತ್ತೆ ಮ್ಯಾಮ್. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸೊ ಆರಾಮಾಗಿ ಕೊಡಬಹುದು. ಚೆನ್ನಾಗಿದೆ ನೋಡಿ ವೀಕ್ಷಕ, ಜಿಪ್ ಆಗಲಿ, ಫಿನಿಶಿಂಗ್ ಆಗಲಿ, ಅಂದ್ರೆ ಗಟ್ಟಿಯಾಗಿದೆ, ಒಂದು ಸ್ವಲ್ಪ ಆ ಥರ ಹೆಂಗೆಂಗೋ ಹೊಲ್ದಿಲ್ಲ, ಇದು ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿರುತ್ತೆ, ಚೆನ್ನಾಗಿದೆ. ಇದರಲ್ಲಿ ಇಷ್ಟು ಕಲರ್ಸ್ ಇದೆ, ಒಳ್ಳೆಯದು. ಲೈಟ್ ಕಲರ್ಸ್ ಬರುತ್ತೆ, ಡಾರ್ಕ್ ಕಲರ್ಸ್ ಬರುತ್ತೆ. ನೋಡಿ ಇದಿಷ್ಟು ಕಲರ್ಸು ಚೆಂದ ಇದೆ, ಬ್ಯೂಟಿಫುಲ್. ಇದು ಸೇಮ್ ಅದೇ ಅಲ್ವಾ? ಇದು ಎಷ್ಟು ಚಂದ ಇದೆ ಮೇಡಮ್, ಇದು ತುಂಬಾ ಗ್ರ್ಯಾಂಡ್. ಆರಾಮಾಗಿ ನೀವು ಮದುವೆಗಳಲ್ಲಿ ಕ್ಲಚಸ್ ಆಗಿ ಯೂಸ್ ಮಾಡ್ಕೋಬಹುದು ಮ್ಯಾಮ್. ಕೊಟ್ಟರು ಕೂಡ ಇಟ್ಸ್ ವೆರಿ ವರ್ತಿ. ನಿಮಗೆ 120 ರುಪೀಸ್ಗೆ ಬರುತ್ತೆ ಮ್ಯಾಮ್. ಇದು ಮ್ಯಾಗ್ನೆಟ್ ಇರೋಂಥದ್ದು, ಒಳಗಡೆ ಜಿಪ್ ಇದೆ. ಇಲ್ಲಿ ಒಂದು ಒಳಗಡೆನೂ ಒಂದಿದೆ ವೀಕ್ಷಕರೇ, ಇದೊಂದಿದೆ ನೋಡಿ, ಇದು ಗ್ರ್ಯಾಂಡ್ ಆಗಿದೆ. ನೀವು ಆರಾಮಾಗಿ ಕ್ಲಚಸ್ ಥರ ಯೂಸ್ ಮಾಡ್ಕೋಬಹುದು ಮ್ಯಾಮ್. ಇದು ರೇಟ್ ಎಷ್ಟು ಮೇಡಮ್? ಇದು 120 ರುಪೀಸ್. 120 ನೋಡಿ, ಇದರಲ್ಲಿ ಇಷ್ಟು ಕಲರ್ಸ್ ಇದೆ. ಇದು ಗಿಫ್ಟಿಂಗ್ ಪರ್ಪಸ್ಸು ತಗೊಳ್ತಾರೆ ಮ್ಯಾಮ್, ಆರಾಮಾಗಿ ಕೊಡಬಹುದು. ಹೌದು, ನವರಾತ್ರಿ ಟೈಮಲ್ಲೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫೆಸ್ಟಿವ್ ಒಂದು ಮೂಡು, ವೈಬ್ರ್ ಚೆನ್ನಾಗಿರುತ್ತೆ. ಇದೇನು ಮೇಡಮ್? ಇದು ತುಂಬ ಗ್ರ್ಯಾಂಡ್ ಆಗಿದೆ ಮ್ಯಾಮ್. ಇದು ಕ್ಲಚಸ್ ಮ್ಯಾಮ್. ಇದು ಸೇಮ್ ಅದೇ ಕಾನ್ಸೆಪ್ಟಲ್ಲೇ ಮಾಡಿರೋಂಥದ್ದು. ಆರಾಮಾಗಿ ಈ ಯಂಗ್ ಜನರೇಷನ್ ಅವ್ರಿಗೆ ಯೂಸ್ ಮಾಡ್ಕೊಳ್ಳೋಕೆ, ಪಾರ್ಟೀಸ್ಗೆ ಹೋಗೋದಕ್ಕೆ ವೆರಿ ಫ್ಯಾನ್ಸಿ ಆಗಿರುತ್ತೆ. ಸೊ ಒಳಗಡೆ ನಿಮಗೆ ಚೈನ್ ಬರುತ್ತೆ, ಇಲ್ಲಿ ಚೈನ್ ಬರುತ್ತೆ. ಸೊ ಚೈನ್ ಹಾಕೊಂಡು ಹಂಗರ್ ಸೈಡಿಗೆ ಹಾಕೋಬಹುದು, ಇಲ್ಲ ಅಂದ್ರೆ ಇದೇ ತರ ಜಸ್ಟ್ ಕ್ಲಚ್ ಹಾಕಿ ಯೂಸ್ ಮಾಡ್ಕೋಬಹುದು ಮ್ಯಾಮ್. ಇದರಲ್ಲೇ ಕಲರ್ಸ್ ಬರುತ್ತೆ ಡಿಫ್ರೆಂಟ್. ಇದು ಗೋಲ್ಡ್ ಅಲ್ಲಿ ಬರುತ್ತೆ, ಈ ತರ ಡಿಸೈನ್ ಬಂದಿರೋದಿದೆ, ಫುಲ್ ಇದು ನೋಡಿ ಗೋಲ್ಡ್ ಅಲ್ಲಿ ಬರುತ್ತೆ. ಇದೆಷ್ಟು ಮೇಡಮ್ ರೇಂಜ್? 250 ಮೇಡಮ್. ಇದು 250 ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಥಿಕ್ನೆಸ್ ಇದೆ ಮ್ಯಾಮ್. ನಿಮಗೆ ಹಾರ್ಡ್ ಸರಿ ಸ್ವಲ್ಪ ತುಂಬಾ ಗಾಡಿ ತರ ಇಲ್ಲ, ಒಂಥರ ತುಂಬಾ ಚೆನ್ನಾಗಿದೆ, ಎಲಿಗೆಂಟ್ ಆಗಿ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ತೋರಿಸಿ ಮ್ಯಾಮ್. ಇದು ಬ್ಯಾಂಗಲ್ ಬಾಕ್ಸು, ಸೊ ರಿಟರ್ನ್ ಗಿಫ್ಟಿಗೂ ಯೂಸ್ ಆಗುತ್ತೆ. ದೆನ್ ಇವಾಗ ನಾವೆಲ್ಲ ಟ್ರಾವೆಲಿಂಗ್ ತೊಗೊಂಡು ಹೋಗ್ಬೇಕು, ಇಟ್ಸ್ ಹಾರ್ಡ್ ಕೇಸ್. ಇದು ಯಾವುದೇ ಥರ ನೀವು ಬ್ಯಾಂಗಲ್ಸ್ ಇಟ್ಟು ಏನೂ ಡ್ಯಾಮೇಜ್ ಆಗಲ್ಲ, ಬಜೆಟಲ್ಲೂ ಬರುತ್ತೆ ನಿಮಗೆ. ಈಗ ಮದುವೆ ಮನೆಗಳಲ್ಲಿ ಮದುಮಗಳ ತಾಯಿಗೆ ಬೇಕಾಗುತ್ತೆ, ತುಂಬಾ ಯಾಕೆಂದ್ರೆ ಇದು ಪ್ಲೇಟ್ ಡೆಕೋರೇಷನ್ ಟೈಮಿಂಗ್ಸ್ ಎಲ್ಲ ಕೊಡಬೇಕು ಅಂದ್ರೆ ಇದ್ರಲ್ಲಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲ ಅರೇಂಜ್ ಮಾಡ್ತಾರಲ್ಲ. ಇವಾಗ ಗಿಫ್ಟ್ಗಳಿಗೆ ಇವಾಗ ಏನು ಥೀಮ್ಸ್ ಅಲ್ಲಿ ಬಂದ್ಬಿಟ್ಟಿದ್ಯಾ, ಹಂಗಾಗಿ ಆರಾಮಾಗಿ ಕೊಡ್ಬೋದು. ಇದ್ರಲ್ಲಿ ಇದು ಸಿಂಗಲ್ ರೋಲ್ ಇದೆ ಮ್ಯಾಮ್. ಇದು ಸಿಂಗಲ್, ಈ ತರ ಇದು ಸಿಂಗಲ್ ನಿಮ್ಮ ಲೆಕ್ಕ. ಸಿಂಗಲ್ ರೋಲ್. ಇದು ಎಷ್ಟಾಗುತ್ತೆ ಪ್ರೈಸ್ ಮ್ಯಾಮ್? ಇದು 250 ಬರುತ್ತೆ. 250. ಇದು 2 ಲೇಯರ್ಸ್ ಬರುತ್ತೆ. ಸೇಮ್ ಹಾರ್ಡ್ ಕೇಸಲ್ಲಿ ಬೇಕಾದ್ರೆ ಇಲ್ಲಿ ಏನಾದರೂ ಇಟ್ಕೊಳ್ಬೋದು ಆ ಥರದ್ರಲ್ಲಿ. ದೆನ್ ಇದು 350 ಆಗುತ್ತೆ ಮ್ಯಾಮ್. ಅದು 350, 100 ರುಪೀಸ್ ಜಾಸ್ತಿ. ಇದು 4 ಇದೆ. ಇದು 4 ಇದೆ. ಸೂಪರ್. ಇದು 450 ಆಗುತ್ತೆ ಮ್ಯಾಮ್. ಈ ಅರೇಂಜ್ಮೆಂಟ್ ಮಾಡ್ತಾರಲ್ಲ ಮೇಡಮ್, ಮದುಮಗಳಿಗೆ ಎಲ್ಲ ಇಡ್ತಾರಲ್ಲ, ಅವಾಗ ಡಿಸ್ಪ್ಲೇ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಆಗು ಕಾಣಿಸುತ್ತೆ. ಈ ನಾರ್ತ್ ಈಸ್ಟ್ ಎಲ್ಲಾನು ಆರಾಮಾಗಿ ಹಲ್ದಿ ಟೈಮಿಂಗ್ಸ್ ಎಲ್ಲ ಇದು ತಗೊಳ್ತಾರೆ. ಈಗ ನಾರ್ತ್ ಇಂಡಿಯನ್ಸ್ ಎಲ್ಲ ನಮ್ಮ ಕಡೆ ಎಲ್ಲರೂ ಅದನ್ನು ಅಡಾಪ್ಟ್ ಮಾಡ್ಕೊಂತ ಇದ್ದೀವಿ ತುಂಬಾ. ಇದೆಷ್ಟು ಆಗುತ್ತೆ ಮೇಡಮ್? ಇದು 450, 350, 250. ಇದಂತೂ ಬಹಳ ರಿಕ್ವೈರ್ಮೆಂಟ್, ನೋಡ್ಲಿಕ್ಕೆ ಅಷ್ಟು ಕ್ಯೂಟ್ ಇದೆ, ಮತ್ತು ನೋಡ್ಲಿದಂತಲ್ಲ, ಇದೊಂಥರ ಕಲಂಕಾರಿ ವರ್ಕ್ ಬಂದಿರೋದು ಬಹಳ ಚಂದ ಇದೆ ಮೇಡಮ್. ಇದೆಷ್ಟು ಹೇಳಿ ಮೇಡಮ್? ಮ್ಯಾಮ್ ಇದು 150 ಪ್ರೈಸ್ ಆಗುತ್ತೆ. ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಆಸ್ ಅ ಕರೆಂಟ್ ಕಲಂಕಾರಿಲಿ ಕಾಟನ್ ಮೆಟೀರಿಯಲ್ಲು. ಸೊ ಇದು ಒಳಗಡೆ ಹಾರ್ಡ್ ಕೇಸು, ನೀವು ಬ್ಯಾಂಗಲ್ಸ್ ಆದ್ರೂ ಇಟ್ಕೋಬಹುದು, ಜ್ಯುವೆಲರೀಸ್ ಆದರೂ ಓಲೆಗಳು, ಚೈನ್ ಆ ಥರ ಇಟ್ಕೊಂಡು ಆರಾಮಾಗಿ ಕೊಡಿ. ಗಿಫ್ಟಿಂಗ್ ಪರ್ಪಸಿಗಂತೂ ಬೇಬಿ ಶವರ್ಗೆಲ್ಲ ಹೇಳಿ ಮಾಡಿಸಿದ್ದು ಮ್ಯಾಮ್. ಇದು ಆರಾಮಾಗಿ ಒಂದು 6 ಬ್ಯಾಂಗಲ್ಸ್ ಹಾಕ್ಬಿಟ್ಟು ಒಂದು ಸ್ವೀಟ್ ಹಾಕ್ಕೊಡೋದಕ್ಕೆ ಆರಾಮಾಗಿ
ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇವಾಗ ಸೂಟ್ ಕೇಸಲ್ಲಿ ಇಟ್ಕೊಂಡು ಹೋಗ್ತೀವಿ ಅಂದ್ರೆ ಏನು ಬಳೆಗಳು ಏನು ಪ್ರಾಬ್ಲಮ್ ಆಗಲ್ಲ. ಏನು ಆ ಥರ ಹೊಳೆಯೋದು ಆ ಥರ ಆಗೋದಿಲ್ಲ. ಇದೆಷ್ಟು ಮೇಡಮ್ ಇದು ಪ್ರೈಸ್? 150 ರುಪೀಸ್ ಮ್ಯಾಮ್. 150. ನೋಡಿ ಎಷ್ಟು ಚಂದ ಇದೆ, ಭಾಳ ಖುಷಿ ಆಗುತ್ತೆ ಇದು ನೋಡ್ತಾ. ಇದೆಲ್ಲ ತುಂಬಾ ಡಿಸೈನ್ಸ್ ಚೆನ್ನಾಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ಮಾಡಿ ಇದು ಮಾಡಿ ಅಂದ್ರೆ ಬೇಸ್ ಬಂದು ರೆಡ್ಡೇ ಬರುತ್ತೆ. ಬರುತ್ತೆ ಮ್ಯಾಮ್. ಅದೇ ಅದು ಚೆನ್ನಾಗಿ ಕಾಣಿಸುತ್ತಲ್ಲ. ಇನ್ನ ಇದ್ರಲ್ಲಿ ಬರುತ್ತೆ, ಬಟ್ ಏನಂದ್ರೆ ಹಾರ್ಡ್ ಕೇಸ್ ಇಲ್ಲ, ಇಷ್ಟು ಹಾರ್ಡ್ ಕೇಸ್ ಬರಲ್ಲ. ಸೊ ಓನ್ಲಿ ಥಿಂಗ್ ಇಸ್ ಇದು ಸಾಫ್ಟ್ ಇದೆ, ಜಸ್ಟ್ ಒಳಗಡೆ ಇರೋದು ಸೇಫ್ಟಿ ವೈಸ್ ಬೆಟರ್ ತುಂಬಾ. ಇದು ಹೇಳಿ ಮೇಡಮ್. ಇದು ಮಕ್ಕಳಿಗೆ ಆರಾಮಾಗಿ ಬರ್ಡೇಸ್ಗೆ ಅವ್ರಿಗೆ ಏನು ಕ್ಯೂಟ್ನೆಸ್ಸಿಗೋಸ್ಕರ ಇದು ಮಾಡ್ಸಿರೋದು ಮ್ಯಾಮ್. ಇದು ಬಂದ್ಬಿಟ್ಟು ಜೂಟ್ ಮೆಟೀರಿಯಲ್ ಥ್ರೆಡ್ ಅದು. ಸೊ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್ ಬೇಸಿಕ್ಲಿ. ಒಳಗಡೆ ಒಳ್ಳೆ ಕಂಪಾರ್ಟ್ಮೆಂಟ್ ಇದೆ, ಅವ್ರು ಏನ್ ಮಹಾ ಇಟ್ಕೊಳ್ತಾರೆ ಅವ್ರಿಗೆ ಖುಷಿ ಆಗಂಗಿದೆ. ಅವ್ರ ಕಲರ್ಗೆ ಅಂದ್ರೆ ಸ್ವಲ್ಪ ಯಂಗ್ಸ್ಟರ್ ಹುಡುಗಿರು ಸಹ ಇಟ್ಕೋಬಹುದು, ಕಾಲೇಜ್ ಹೋಗ್ಲಿಕ್ಕೆ ಆರಾಮಾಗಿ. ಸ್ಲಿಂಗ್ ತುಂಬಾ ಲೆಂತಿನೂ ಇಲ್ಲ, ತುಂಬಾ ಕಡಿಮೆನೂ ಇಲ್ಲ, ಆರಾಮಾಗಿ ಬರ್ಡೇಸ್ಗಂತೂ ಇದು ರನ್ನಿಂಗ್ ಅಲ್ಲಿ ಇದೆ ಮ್ಯಾಮ್. ಆಸ್ ಆಫ್ ನೌ ಈ ಕಲರ್ ಕಾಂಬಿನೇಷನ್ ಅಷ್ಟೇ, ಲೈಟ್ ಕಲರ್ ನೋಡಿದ ತಕ್ಷಣ ಮನಸ್ಸಿಗೆ ಹೂ ನೋಡಿದ ತಕ್ಷಣ ಈ ಹೂವಿಗೆ ಅರ್ಧ ಅಟ್ರಾಕ್ಟ್ ಆಗ್ತಾರೆ ಮಕ್ಕಳು. ಹೂ ನೋಡಿದ ತಕ್ಷಣ ಮನಸ್ಸು ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ನೋಡಿ ವೀಕ್ಷಕರು. ಇದರಲ್ಲಿ 4 ಕಲರ್ಸ್ ಇದೆ. ಇದು ಕಲರು ಬ್ಲ್ಯಾಕ್ ಅನ್ಸಲ್ಲ ಅಲ್ಲ, ಬ್ಲ್ಯಾಕ್ ಜೆಟ್ ಬ್ಲ್ಯಾಕ್ ಅಲ್ಲ, ಹಾಗಾಗಿ ನೀವು ಅದನ್ನ ನೀವು ಬಳಸಬಹುದು. ಅದಕ್ಕೆ ಅಲ್ಲ, ಬ್ಲ್ಯಾಕ್ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಮಾತ್ರ ಸ್ವಲ್ಪ ಏನೋ ಸೆಂಟಿಮೆಂಟ್ ಇರುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಇದು ಮಕ್ಕಳಿಗೆ. ಇದೆಷ್ಟು ಮೇಡಮ್ ಇದು ಪ್ರೈಸ್? ಇದು 250 ಬೀಳುತ್ತೆ ಮ್ಯಾಮ್. 250. ಇದು ವಾಟರ್ ಬಾಟಲ್ ಡಿಸ್ಪೆನ್ಸರ್ ಬಾಟಲ್ ಇದು ಮ್ಯಾಮ್. ಗಿಫ್ಟಿಂಗ್ ಕೂಡ ಆರಾಮಾಗಿ ಕೊಡ್ಬೋದು. ನಿಯರ್ಲಿ 2 ಲೀಟರ್ಸ್ ಬಾಟಲ್ ವರೆಗೂ ತಡೆಯುತ್ತೆ. ಆಮೇಲೆ ಇದು ಇದೆ, ಇದು ಸ್ಪೇಸಿಯಸ್ ಆಗಿ ಚೆನ್ನಾಗಿದೆ. ಬಾಟ್ಸ್ ಹಿಡ್ಸಲ್ಲಪ್ಪ ಇಷ್ಟಕ್ಕೆ ಆಗುತ್ತೆ ಅನ್ನೋದು ಏನು ಇಲ್ಲ, ಆರಾಮಾಗಿ ಹಿಡಿಸುತ್ತೆ. ಕೆಲವರು ಬಾಕ್ಸ್ ತಗೊಂಡು ಹೋಗಲ್ಲ, ಬರೀ ವಾಟರ್ ಬಾಟಲ್ ಇಟ್ಕೊಂಡು ಹೋಗ್ತಾರೆ, ಕೈಲಿ ಇಟ್ಕೊಂಡು ಹೋಗ್ಬೋದು. ಅದರಲ್ಲಿ ಈ ತರ ಡಿಸೈನ್ಸ್, ಕಲರ್ಸ್, ಕಲರ್ ಕಾಂಬಿನೇಷನ್ಸ್ ಇಷ್ಟು ಸಿಗುತ್ತೆ. ಇದು ಪ್ರೈಸ್ ಮೇಡಮ್ ಇದೆಷ್ಟು? ಮ್ಯಾಮ್ ಇದು 100 ರುಪೀಸ್ ಮ್ಯಾಮ್. 100 ರುಪೀಸ್. ಸರ್ ಇದೆಲ್ಲನೂ ನಮ್ಮದು ಸೇಮ್ ಗಿಫ್ಟಿಂಗ್ ಪರ್ಪಸ್ಸಿಗೆನೆ ಮ್ಯಾಮ್. ಇದು ಸೇಮ್ ಕಾಟನ್ ಜೂಟ್ ಮೆಟೀರಿಯಲ್ನೇ. ನಿಮಗೆ ಪ್ರಿಂಟ್ಸ್ ಬರುತ್ತೆ, ವೈಬ್ರೆಂಟ್ ಕಲರ್ಸಲ್ಲಿ ಬರುತ್ತೆ, ವಿತ್ ಜಿಪ್ ಬರುತ್ತೆ. ಸೊ ನೀವು ಲಂಚ್ ಬ್ಯಾಗಿಗಾರು ಯೂಸ್ ಮಾಡ್ಬೋದು, ಇಲ್ಲ ಕೊಟ್ಟರೆ ರಿಟರ್ನ್ ಗಿಫ್ಟಿಗಂತೂ ಬಜೆಟ್ 100 ರುಪೀಸಲ್ಲಿ ಬರುತ್ತೆ. ಇದು 100 ರುಪೀಸು. ಇದರಲ್ಲೇ ವೆರೈಟಿ ಆಫ್ ಕಲರ್ಸ್, ಇಷ್ಟು ಕಲರ್ಸ್ ಸಿಗುತ್ತೆ ಮ್ಯಾಮ್ ಇದರಲ್ಲಿ. ಕಲರ್ಸು ಡಿಸೈನ್ಸು ಬಟ್ ವೇರಿ ಆಗ್ತಾ ಹೋಗುತ್ತೆ, ಡಿಪೆಂಡ್ಸ್. ಒಟ್ಟು ಇಷ್ಟು ಕಲರ್ಸ್ ಸಿಗುತ್ತೆ ಕರೆಂಟ್ಲಿ. ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ. ಸೊ ದೆನ್ ಇದು ಕ್ಯಾನ್ವಾಸ್ ಮೆಟೀರಿಯಲ್ ಮ್ಯಾಮ್. ಇದು ಅದು ಪಕ್ಕಕ್ಕೆ ಇದು ಕ್ಯಾನ್ವಾಸ್ ಮೆಟೀರಿಯಲ್ ಮ್ಯಾಮ್. ವಾಷಬಲ್ಲು, ತುಂಬ ಚೆನ್ನಾಗಿದೆ. ಇದು ಹಾಳಾಗಲ್ಲ, ಯಾವುದೇ ಥರದ್ದು ಇದೇನಲ್ಲ. ಇದು ಕ್ಯಾನ್ವಾಸ್, ಕಂಪ್ಲೀಟ್ಲಿ ಕ್ಯಾನ್ವಾಸ್ ವಿತ್ ಜೂಟು. ಜಿಪ್ ಬಂದಿದೆ. ಜಿಪ್ ಬರುತ್ತೆ. ಇದು ಲಂಚ್ ಬಾಕ್ಸಿಗೆ, ರಿಟರ್ನ್ ಗಿಫ್ಟ್ಸಿಗೆ ಇದು ಅಷ್ಟೇ ಮ್ಯಾಮ್. 100 ರುಪೀಸ್. 100 ರುಪೀಸ್. ಚೆನ್ನಾಗಿದೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಚೆನ್ನಾಗಿದ್ದಾವೆ ಕಲರ್ಸ್, ಬ್ಯೂಟಿಫುಲ್. ಕ್ಯಾನ್ವಾಸ್ ಕ್ಲಾತ್ ಆದರೆ ಭಾಳ ಡ್ಯೂರೇಬಿಲಿಟಿ ಚೆನ್ನಾಗಿರುತ್ತೆ. ಸೇಮ್ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಮ್ಯಾಮ್ ಇದು. ಇದು ವಿತ್ ನಾವು ಲೇಸ್ ಕೊಟ್ಟಿದ್ದೀವಿ, ವಿತ್ 2 ಜಿಪ್ ಇದೆ. ನಾವು ಇದು ರಿಟರ್ನ್ ಗಿಫ್ಟಿಗೆ ಹೇಳಿ ಮಾಡಿಸಿದ್ದು ಮ್ಯಾಮ್. ಇದು ಅಂತ ಎತ್ನಿಕಿಗೆ ಮದುವೆಗಳಿಗಂತೂ ಇದು ಆರಾಮಾಗಿ ನಾವು ತಾಂಬೂಲ ಹಾಕಿ ಇದನ್ನ ಕೊಟ್ಟರೆ ಯೂಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮ್ಯಾಮ್. ಇದರಲ್ಲೂ ಕಲರ್ಸ್ ಭಾಳಷ್ಟು ಕಲರ್ಸ್. ಇದೆಷ್ಟು ರೇಟ್ ಮ್ಯಾಮ್? ಇದು 120 ಮ್ಯಾಮ್. 120. ಸೊ ಇದರಲ್ಲಿ ಸೈಜ್ ಸ್ವಲ್ಪ ರೇರ್ ಸೈಜು, ನಾನು ಮಾಮೂಲು ರೆಗ್ಯುಲರ್ ಆಗಿ ನೋಡಿಲ್ಲ ಇದು. ಸೊ ಇದರಲ್ಲಿ ಕಲರ್ಸ್ಗಳು ಸಿಗುತ್ತೆ ಮ್ಯಾಮ್. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದೀರಾ. ದೆನ್ ಇದು ಪಿಂಕ್ ಒಂದು ಮ್ಯಾಮ್. ಈ ಥರ ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿ ಸಿಗುತ್ತೆ. ಚೆನ್ನಾಗಿದೆ. ಅದಂತೂ ತುಂಬ ಚೆನ್ನಾಗಿದೆ ಮೇಡಮ್. ಇದು ಶೋಲ್ಡರ್ ಬ್ಯಾಗ್ ಮ್ಯಾಮ್. ಈಗ ಸಾಮಾನ್ಯವಾಗಿ ಎಲ್ಲ ಹೆಂಗೆ ಅಂದರೆ ಒಂದು ದಿವಸದ ಬಟ್ಟೆ ಹಾಕೊಂಡು ಹೋಗ್ಬೇಕು, ಕೊಡಿ ಮ್ಯಾಮ್ ಬ್ಯಾಗ್ ಅಂತಾರೆ. ಏಕೋ ಫ್ರೆಂಡ್ಲಿ ಆಗಿರಬೇಕು, ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಮ್ಯಾಮ್. ಕ್ಯಾನ್ವಾಸ್ ಇದೆ, ಶೋಲ್ಡರ್ ಬ್ಯಾಗ್ ಆಗಿ ಯೂಸ್ ಮಾಡ್ಕೋಬಹುದು. ಇವಾಗ ಫಾರ್ ಎಕ್ಸಾಂಪಲ್ ವಯಸ್ಸಾಗಿದ್ದು ಕೆಲವರಿಗೆ ಲೆದರ್ ಯೂಸ್ ಮಾಡ್ಕೊಳಕ್ಕೆ ಅನ್ಕಂಫರ್ಟಬಲ್ನೆಸ್. ಇದು ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಇಲ್ಲೂ ಜಿಪ್ ಇದೆ, ವಾಷಬಲ್ ಅಲ್ವಾ? ವಾಷಬಲ್ ಕ್ಯಾನ್ವಾಸ್. ಇದು ಸುತ್ತಲೂ ಕೊಟ್ಟರೆ ಜೂಟು ತಡೆಯುತ್ತೆ. ಇದು ಚೆನ್ನಾಗಿದೆ. ಇದು ಬಂದಿದ್ದಕ್ಕೆ ಒಂದು ಸ್ವಲ್ಪ ರಿಚ್ ಆಗಿ ಅನಿಸ್ತಾ ಇದೆ. ಅದರಲ್ಲೇ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ. ವೈಬ್ರೆಂಟ್ ಒಟ್ಟು ಸ್ವಲ್ಪ ಡಾರ್ಕ್ ಕಲರ್ಸ್. ರೇಟ್ ಎಷ್ಟು ಹೇಳಿದ್ರಿ ಇದು? ಇದು 150 ಬರುತ್ತೆ. 150. ನೋಡಿ ವೀಕ್ಷಕರೇ, ಇದು ಇದರಲ್ಲಿ ಚಂದ ಇದೆ. ಇದರಲ್ಲಿ 2 ಕಲರ್ಸ್ ಇದೆ. 2 ಕಲರ್ ಆಸ್ ಆಫ್ ಕರೆಂಟ್. ತುಂಬ ಚೆನ್ನಾಗಿದೆ. ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಬರ್ತಾ ಇರುತ್ತಲ್ವಾ, ಮತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಅದೇ ಥರದ್ರಲ್ಲೇ
ಕ್ಯಾನ್ವಾಸ್ ಮೆಟೀರಿಯಲ್ ಮ್ಯಾಮ್. ಇದು ಆರಾಮಾಗಿ ನೀವು ಬಟ್ಟೆ ಇಟ್ಕೊಂಡು ಹೋಗ್ಬೋದು. ತುಂಬಾ ಈ ಶಾಪಿಂಗ್ ಹೋದಾಗ ಏನೇನೋ ಮೆಟೀರಿಯಲ್ ಬರುತ್ತಲ್ವಾ ಹಾಕಲಿಕ್ಕೆ ಪರ್ಚೇಸ್ ಮಾಡಿದ್ದು. ಇದು ಬಂದ್ಬಿಟ್ಟು 120 ರುಪೀಸ್. ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚಂದ ಇದೆ. ಇದೆಲ್ಲ ಬ್ಲ್ಯಾಕ್ ಬರುತ್ತೆ ಮ್ಯಾಮ್, ವೈಟ್ ವಿತ್ ಬ್ಲ್ಯಾಕ್. ಆಫ್ ವೈಟ್, ಫುಲ್ ವೈಟ್ ಅಲ್ಲ, ಆಫ್ ವೈಟ್ಗೆ ಕಾಂಬಿನೇಷನ್ ತುಂಬಾ ಎಥ್ನಿಕ್ ಆಗಿರುತ್ತೆ. ಅದೇ ಇದರಲ್ಲೇ ಇದು ದೊಡ್ಡದು ಬಂದ್ಬಿಟ್ಟು ಹೆಂಗೆ ಅಂದರೆ ನೀವು ಮಾಲ್ಸ್ಗಳಿಗೆಲ್ಲ ಸಾಮಾನು ತರಕ್ಕೆ ಆರಾಮಾಗಿ ಯೂಸ್ ರಫ್ಯೂಸ್ಗೆ ತಡೆಯುತ್ತೆ ಮ್ಯಾಮ್. ನಿಯರ್ಲಿ 10 kg ವರೆಗೂ ಆರಾಮಾಗಿ ಇಟ್ಕೊಳ್ಬರ್ಬೋದು. ಸೊ ಇದು ಜಿಪ್ ಇದೆ ಮ್ಯಾಮ್, ಇದಕ್ಕೂ ಜಿಪ್ ಬರುತ್ತೆ, ತುಂಬಾ ಅಗಲ ಇರುತ್ತೆ. ಈವನ್ ರಿಟರ್ನ್ ಗಿಫ್ಟಿಗೂ ತಗೊಂಡಿದ್ದಾರೆ ಮ್ಯಾಮ್. ಬಡ್ಜೆಟ್ ಎಷ್ಟು ಮೇಡಮ್? ಇದು ಬಂದ್ಬಿಟ್ಟು 120 ಮ್ಯಾಮ್. ಇದು 120, ಇದು 200 ರುಪೀಸ್. ಅದರಲ್ಲಿ ಇನ್ನು ಸ್ವಲ್ಪ ದೊಡ್ಡ ಸೈಜ್ ದೊಡ್ಡದು ಬರುತ್ತೆ, ದೊಡ್ಡದು ಬರುತ್ತೆ. 200 ರುಪೀಸ್. ತುಂಬಾ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ. ಸೊ 40 ರುಪೀಸ್ ಬರುತ್ತೆ ಮ್ಯಾಮ್. 40 ರುಪೀಸ್ ಆಯ್ತಾ? ಹಾಂ ಮ್ಯಾಮ್, 40 ರುಪೀಸಲ್ಲಿ ಬರುತ್ತೆ. ನಿಮಗೆ ಇದನ್ನ ಎಲ್ಲಾದ್ರೂ ನೀವು ಶಾಪಿಂಗ್ ಹೋಗಬೇಕು ಅಂದರೆ ಆರಾಮಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಮ್ಯಾಮ್. ನಿಯರ್ಲಿ ಟು 5 kg ಪರ್ಸು ಶೇಪಲ್ಲಿ ಇರೋದು ಬ್ಯಾಗ್ ಥರ ಆಗುತ್ತೆ ಮ್ಯಾಮ್. 5 kg ಕೆಪಾಸಿಟಿವರೆಗೂ ಹಿಡಿಯುತ್ತೆ ಮ್ಯಾಮ್ ನಿಮಗೆ. ನೋಡಿ ವೀಕ್ಷಕರು, ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಯಾಕಂತಂದರೆ ತಾಂಬೂಲಕ್ಕೆ ಇದು ರಿಟರ್ನ್ ಗಿಫ್ಟ್ ಹಾಕಿ ಕೊಟ್ಟರೆ ಬ್ಲೌಸ್ ಬದಲು ಅವ್ರು ಮತ್ತೆ ಯೂಸ್ ಮಾಡ್ಕೊಂಡು ನೆನೆಸ್ಕೊಂತಾರೆ. ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದು ಸ್ಟಡಿ ಯಾವ ಇದು ಇರಲ್ಲ, ಇನ್ನೊಬ್ರಿಗೆ ದುಡ್ಡು ಕೊಟ್ಟು ತಗೋಬೇಕು ಅನ್ನೋ ಇದೇ ಇರಲ್ಲ, ಎಂಥದ್ದಿಲ್ಲ. ನೋಡ್ಲಿಕ್ಕೆ ನೋಡಿ ಹ್ಯಾಂಡ್ ಎತ್ಕೊಳ್ಳೋಕ್ಕೆ ಈಸಿ ಅನಿಸ್ತದೆ, ಮತ್ತು ಇದು ತಡೆಯುತ್ತೆ ಬಹಳ, ವೆಯ್ಟು ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಇದು ಮಲ್ಟಿಪಲ್ ಪರ್ಪಸ್, ಇದು ಬಹಳ ಚಂದ ಇದೆ. ಇದರಲ್ಲಿ ಕಲರ್ಸ್ ಇದೆ. ಇದೆಲ್ಲ ಬೇಸಿಕ್ಲಿ ಆರ್ಗನೈಸರ್ಸ್ ಮ್ಯಾಮ್, ಕಂಪ್ಲೀಟ್ ಆರ್ಗನೈಸರ್ಸು. ಇದು ಕ್ಲಾತ್ ಅಲ್ಲೂ ಸಿಗುತ್ತೆ ನಿಮಗೆ, ರೆಕ್ಸಿನ್ ಮೆಟೀರಿಯಲ್ ಸಿಗುತ್ತೆ. ಸೊ ಇದು ಇದೇನಿದು? ಫೋಲ್ಡಬಲ್ ಒನ್ ಮ್ಯಾಮ್, ವಾರ್ಡ್ರೋಬ್ ಆರ್ಗನೈಸರು. ಈ ಥರ ಜಿಪ್ ಮಾಡ್ಕೊಳ್ರೆ ಇನ್ನರ್ಸ್ ಇಟ್ಕೋಬಹುದು, ಸಾಕ್ಸ್ಗಳು ಇಟ್ಕೋಬಹುದು. ಸಪ್ರೇಟ್ ಇಟ್ಕೊಂಡ್ರೆ ನಾವು ಎತ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಮಿಕ್ಸಪ್ ಆಗುತ್ತೆ. ನೀವು ಮಕ್ಕಳಂತೂ ಕಿತಿ ಹಾಕ್ತಾರೆ ಅನ್ನೋ ಸಮಸ್ಯೆನೇ ಇರಲ್ಲ, ಆರಾಮಾಗಿ ಸ್ಟಡಿ ಬೇಡ. ಟೈಗಳಂತೆ, ಸಾಕ್ಸ್ಗಳು, ಕರ್ಚೀಫ್ಗಳು ಇಟ್ಕೋಬಹುದು, ಆ ಥರದ್ದೆಲ್ಲ ಇಟ್ಕೊಂಡ್ರೆ. ನೋಡಿ ವೀಕ್ಷಕರು, ಇದೆಷ್ಟು ಇರುತ್ತೆ ಮೇಡಮ್? ಇದು 250 ಮೇಡಮ್. 250. ಇದು ವಾಷಬಲ್ ಮ್ಯಾಮ್. ಇದು ಬೇಡ ವಿತೌಟ್ ಯೂಸ್ ಅಂದ್ರೆ ಆರಾಮಾಗಿ ಫೋಲ್ಡ್ ತೆಗೆದುಬಿಟ್ಟು ಮತ್ತೆ ಹಿಂಗೆ ಒಂದು ಕಡೆ ಇಟ್ಬಿಡ್ಬೋದು. ಯಾರಾದರೂ ಫ್ರೆಂಡ್ ಗೆಳತಿ ಏನಾದರೂ ಬಂದಾಗ, ಗೆಸ್ಟ್ಗಳು ಬಂದಾಗ ಏನೋ ಕೊಡೋಬೋದು, ಇದನ್ನೇನೋ ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ತಾರೆ. ಇದು ವಾರ್ಡ್ರೋಬ್ ಆರ್ಗನೈಸರ್ ಮ್ಯಾಮ್. ಸೊ ಇದು ಸ್ಯಾರೀಸ್ ಇಟ್ಕೋಬೋದು. ಇದು ಸೀತ್ರೂ ಕಂಪಾರ್ಟ್ಮೆಂಟ್ ಕೂಡ ಇದೆ ನಿಮಗೆ. ಅಂದರೆ ಇದು ವಾರ್ಡ್ರೋಬಲ್ಲಿ ಇಟ್ಕೊಳ್ಳೋದು? ಹೌದು, ಹಾಗೇನು ಇಟ್ಕೋಬೋದು ಮ್ಯಾಮ್, ಸ್ಟೋರೇಜ್ ಪರ್ಪಸ್ಗೆ. ಸ್ಟೋರೇಜ್ ಇಲ್ಲಿ ಸೀತ್ರೂ ಇರೋದ್ರಿಂದ ನಿಮಗೆ ಆರಾಮಾಗಿ ಏನು ಇಟ್ಟಿದ್ದೀವಿ ಅನ್ನೋದು ಗೊತ್ತಾಗೋಗುತ್ತೆ. ಇಲ್ಲಿ ಮಾಡ್ಕೊಂಡು ಬೇಕಾದ್ರೆ ಒಂದು ಸೀರೆ ಇಲ್ಲಿಂದ ತಗೋಬಹುದು ಆರಾಮಾಗಿ. ಮಕ್ಕಳು ಬಟ್ ಐರನ್ ಮಾಡಿರ್ತೀವಿ, ಎಲ್ಲ ಅಲ್ಲಂಗೆ ಇಟ್ಬಿಟ್ಟು ಹಾಳಾಗೋಗೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಬೋದು. ಇದು ಎಲ್ಲಾದ್ರೂ ವಾರ್ಡ್ರೋಬ್ ಅಂತಲ್ಲ, ಬೇರೆ ಕಡೆನೂ ಇದು ಸ್ಟಡಿ ಒಂದ್ರ ಮೇಲೆ ಒಂದು ಇಟ್ಕೋಬಹುದು ಮೇಡಮ್. ಇನ್ನೊಂದು ಇದೇ ಸೈಜ್ ಇದ್ರೆ ಅದ್ರ ಮೇಲೆ ಇಟ್ಕೋಬೋದಾ? ಹೌದು, ಇಟ್ಕೊಳ್ಬೋದು. ಇದೆಷ್ಟಾಗುತ್ತೆ ರೇಟ್ ಮೇಡಮ್? ಇದು 250. ನೋಡಿ ವೀಕ್ಷಕರು, ಎಲ್ಲ ಬಡ್ಜೆಟ್ ರೇಂಜಲ್ಲಿದೆ, ಚೆನ್ನಾಗೂ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಅನುಕೂಲಗಳು ಚೆನ್ನಾಗಿದೆ. ಯಾಕೆಂದ್ರೆ ಇವಾಗ ಮಕ್ಕಳ ಇವ್ರಿಗೋಸ್ಕರ ಟೈಮ್ ನಮ್ಗೆ ಈಗ ಫಾಸ್ಟ್ ಆಗಿಬಿಡ್ಬೇಕು. ಸೇಮ್ ಅದರಲ್ಲೇನೆ ಇದು ತುಂಬಾ ದೊಡ್ಡದು ಮ್ಯಾಮ್. ಮಾಡಲಾ? ಹಾಂ, ಓಕೆ. ನಮಗೇನಿಲ್ಲ, ವೀಕ್ಷಕರು ನೋಡಿದ್ರೆ ಖುಷಿ ಆಗುತ್ತೆ ಅಷ್ಟೇ. ಅದಕ್ಕೆ ತುಂಬ ಚೆನ್ನಾಗಿದೆ, ಮತ್ತು ಕಲರ್ ಕಾಂಬಿನೇಷನ್ ಅಷ್ಟೇ ಚೆಂದ ಇದೆ, ಕ್ವಾಲಿಟಿನಷ್ಟೇ ಚೆನ್ನಾಗಿದೆ, ಮೇಯ್ನ್ ಅದು. ವಾ, ಇದು ಆರಾಮ್ಸೆ ತುಂಬ ಇಡ್ಸುತ್ತೆ ಮೇಡಮ್. ಹೌದು. ರೇಷ್ಮೆ ಸೀರೆಗಳಿಗಂತೂ ನಮಗೆ ತುಂಬ ಚೆನ್ನಾಗಿದೆ. ನೋಡಿ, ಇಷ್ಟು ಇದೆ. ಇದು 66 ಲೀಟರ್ಸ್ ಕೆಪಾಸಿಟಿ ಮ್ಯಾಮ್. ಈ ಥರ ಕ್ಲೋಸಿಂಗ್ ತುಂಬ ಚೆನ್ನಾಗಿದೆ. ಈಗ ಏನಾದರೂ ಫಂಕ್ಷನ್ಸ್ಗೆ ಹೋದಾಗಲೂ ಅಷ್ಟೇ, ಮದುವೆ ಹೋಗೋವ್ರಿಗೆ ತಾಯಿ, ಅದೇ ಮದುವೆ ಹುಡುಗಿನ ತಾಯಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಎತ್ತು ತೆಗೆದು ಮಾಡೋ ಬದಲು ಇದು ಇಟ್ಕೊಳ್ಬೋದು, ಹಿಂಗಾದ್ರೂ ಇಟ್ಕೋಬಹುದು, ಫೋಲ್ಡಬಲ್ ಆಗಿ ಅವ್ರವ್ರ ಇಷ್ಟ ಹೆಂಗ್ ಬೇಕಾದ್ರೆ ಅನುಕೂಲಕ್ಕೆ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ಸೇಮ್ ಕಲರ್ಸ್ಗಳ ಕಾನ್ಸೆಪ್ಟ್ ಬರುತ್ತೆ ಮ್ಯಾಮ್. ಡಿಸೈನ್ಸ್ ಕಲರ್ಸ್ ಎಲ್ಲ ಡಿಫರ್ ಆಗುತ್ತೆ. ನೋಡಿ, ಈ ತರ ಒಂದು ಇದು ರೆಡ್ ಕಲರ್, ಇದು ಫೋಲ್ಡ್ ಆಗಿದೆ, ಕಲರ್ ಕಾಣಿಸ್ತಿಲ್ಲ ಅಷ್ಟೇ. ಇದು ಪೀಚ್ ಕಲರ್ ಬರುತ್ತೆ. ಸೊ ಡಿಫರೆಂಟ್ ಆಗಿ ಕಲರ್ಸ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ಇನ್ನೊಂದು ಕಾಟನ್ ಅಲ್ಲೇನೆ ನಿಮಗೆ ಸ್ಯಾರಿ ಆರ್ಗನೈಸರ್ ಮ್ಯಾಮ್. ಇದು ನಿಮಗೆ ಇವಾಗ ಸ್ಯಾರಿಗಳು ಹಾಳಾಗುತ್ತೆ, ರೇಷ್ಮೆ ಸೀರೆಗಳು ಹೆಣ್ಮಕ್ಳಿಗೆ ಎಷ್ಟಿದೆ ಅವರಲ್ಲೇ, ಅದಕ್ಕೋಸ್ಕರನೇ ಅದಕ್ಕಾಗಿ ಮಾಡಿ ನೀವು ಎಲ್ಲೆಲ್ಲ ಕಿತ್ತು ಹೋಗೋದು ಬೇಡ, ಇದಾಗೋದು ಬೇಡ, ಐರನ್ ಇದ್ರೊಳಗೆ ಹಾಕಿ ಇಟ್ಬಿಟ್ರೆ ನಿಮ್ಗೆ ಕಾಣುತ್ತೆ. ಈ ಆಪ್ಷನ್ ಯಾವ ಸೀರೆ ಬೇಕೋ ಅದು ತಗೊಂಡು 12 ಸ್ಯಾರೀಸ್ ನೀವು ಇಟ್ಕೋಬಹುದು ಆರಾಮಾಗಿ. ಹಾಳಾಯ್ತಪ್ಪ, ಸ್ಮೆಲ್ ಬರ್ತಿದೆ ಕಬೋರ್ಡಲ್ಲಿ, ಆ ಥರ ಏನೂ ಚಿಂತೆನೇ ಇರಲ್ಲ ಮ್ಯಾಮ್. ಇದೆಲ್ಲ ಹಾಕಿ ಒಂದು ಕಡೆ ಎತ್ತಿಟ್ಬಿಡ್ಬೋದು.
ಇದೆಷ್ಟಾಗುತ್ತೆ? ಮ್ಯಾಮ್ ಇದು 250. 250. ಭಾಳ ಚೆಂದ ಇದೆ ಮ್ಯಾಮ್. ಇದು ಒಂದು ನಿಮಗೆ ಆರಾಮಾಗಿ ಟ್ರಾವೆಲಿಂಗ್ ಪರ್ಪಸ್ಸಿಗಂತೂ ಹೇಳಿ ಮಾಡಿಸಿರೋವಂಥದ್ದು ಆರ್ಗನೈಸರು. ಇಷ್ಟು ಪೌಚಸ್ ಸಿಗುತ್ತೆ ಮ್ಯಾಮ್, ನಿಯರ್ಲಿ ಟು 6 ಪೌಚಸ್, 6 to 8 ಪೌಚಸ್ ಸಪ್ರೇಟ್ ಈ ಥರ. ಲಾಂಡ್ರಿ ಪೌಚಸ್ಸು, ಶೂಸ್ ಇಟ್ಕೋಬೋದು, ವೆಟ್ ಕ್ಲಾತು ಏನಾದರೂ ಇಟ್ಕೊಳ್ಳೋಕ್ಕೆ ನಿಮ್ಗೆ ಆರಾಮಾಗಿದೆ ಮ್ಯಾಮ್. ಈಗ ಟ್ರಿಪ್ಗಳಿಗೆ ಹೋದಾಗ ಸಪ್ರೇಟಾಗಿ ಇಂಡಿವಿಜುವಲ್ ಅಂದರೆ ಚೇಂಜ್ ಮಾಡಿ ಬಟ್ಟೆಗಳೆಲ್ಲ ಒಂದು ಕಡೆ ಇಡ್ತೀವಲ್ಲ, ಆಗಿರುತ್ತೆ. ಅದ್ರ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಇನ್ನೂ ಸಮಸ್ಯೆನಲ್ಲಿ. ಇವಾಗ ಶೂಸು ಅಷ್ಟೇ 2-3 ಥರ ಶೂಸ್ ತೊಗೊಂಡು ಹೋಗ್ತಾರೆ, ಎಲ್ಲ ಬಟ್ಟೆ ಜೊತೆಲಿ ಮಿಕ್ಸ್ ಆಗಿ ಒಂಥರ ಅಸಹ್ಯ ಅನ್ಸುತ್ತೆ. ಅದ್ರ ಬದಲು ಸಪ್ರೇಟಾಗಿ ಸೊ ಸಪ್ರೇಟಾಗಿ ಈ ಥರ ಹಾಕಿ ಇಟ್ಕೊಡಿ. ಮತ್ತೆ ಸೀತ್ರೂ ಇದೆ ಮ್ಯಾಮ್, ಸ್ಮೆಲ್ ಬರಲ್ಲ ನಿಮಗೆ, ಸ್ವಲ್ಪ ಗಾಳಿ ಎಲ್ಲ ಇದು ಗಾಳಿ ಆಡುತ್ತೆ. ಸೊ ಏನು ಪ್ರಾಬ್ಲಮ್, ಈ ಥರದ್ದು 6 to 8 ಪೌಚಸ್ ಬರುತ್ತೆ ಮ್ಯಾಮ್. ಇದು 350 ಆಗುತ್ತೆ. 350. ರೆಕ್ಸಿನ್ ವಾಷಬಲ್ ಮ್ಯಾಮ್. ಹೌದಾ? ಇದನ್ನು ಆರಾಮಾಗಿ ವಾಷಿಗೆ ರಫ್ ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು ಮ್ಯಾಮ್. ಇದು ನಿಮಗೆ ಇವಾಗ ನಮ್ಮ ಸಮ್ಮರ್ ಮುಗೀತು ಸಾಕಪ್ಪ, ನಮ್ಮ ವಿಂಟರ್ ಮುಗೀತು ಸಾಕಪ್ಪ, ನಮಗೆಲ್ಲ ಬ್ಲಾಂಕೆಟ್ಸು ಎಲ್ಲ ಎತ್ತಿಡಬೇಕು, ಎಲ್ಲ ತೆಗಿತೀವಿ, ಜಾಗ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಇಡೋದಕ್ಕೆ, ಅಥವಾ ನಮ್ಮ ರಗ್ಗಳು ಇಡೋದಕ್ಕೆ, ಬ್ಲ್ಯಾಂಕೆಟ್ಸ್ಗಳು ಆ ಥರದ್ದೆಲ್ಲ ಆರಾಮಾಗಿ ಧೂಳಾಗಬಾರ್ದು. ಒಂದ್ಸಲ ವಾಶ್ ಮಾಡಿ ಎತ್ತಿಟ್ಕೊಂಡು, ಇಲ್ಲ ಲೆಹೆಂಗಾಸು ದೊಡ್ಡ ಬರುತ್ತೆ ಮ್ಯಾಮ್. ಈಗ ಒಂದ್ಸಲ ಅಷ್ಟೇ, ಮತ್ತೆ ಇನ್ನು ಎತ್ತಿಟ್ಬಿಟ್ರೆ ಮುಗೀತು. ಸೊ ವಾಶ್ ಮಾಡಿ ಆರಾಮಾಗಿ ಇಟ್ಕೋಬೋದು. ಕ್ಲಾತು ಇದು ವಾಷಬಲ್ಲೇನೆ, ಹೊರಗಡೆ ಮಾತ್ರ ರೆಕ್ಸಿನ್, ಇದು ಕ್ಲಾತ್ ಮತ್ತು ಫರ್ಮ್ ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಥಿಕ್ನೆಸ್ ಇದೆ. ಅದು ನಾರ್ಮಲ್ ವಾಶ್ ಮಾಡ್ಬೋದಾ? ಏನಾಗಲ್ಲ, ವಾಷಿಂಗ್ ಹಾಕ್ಬೋದು. ಫೋಮ್ ಅಂದ್ರಲ್ಲ, ಅದಕ್ಕೆ ಆಗೋದಿಲ್ಲ, ಅದೇನು ಆಗಲ್ಲ ಮ್ಯಾಮ್. ಇದೆಷ್ಟಾಗುತ್ತೆ ರೇಟ್ ಮ್ಯಾಮ್? ಇದು 350. 350. ತುಂಬ ಚೆನ್ನಾಗಿದೆ ವೀಕ್ಷಕರ, ಇದು ಕ್ವಾಲಿಟಿ ಆಗಲಿ. ನೀವು ಇಲ್ಲಿ ಒಂದು ಸ್ವಲ್ಪ ಭೇಟಿಯಾಗಿ ದೊಡ್ಡ ಸೈಜ್. ಇದು ಇನ್ನೊಂದು ಥರದ್ದು ಆರ್ಗನೈಸರ್ ಮ್ಯಾಮ್, ವಿತೌಟ್ ಲಿಡ್ ಬರುತ್ತೆ ಇದು. ಇದು ಇಷ್ಟು ಜಸ್ಟ್ ಪುಲ್ಲಿಂಗ್ ಥರ ಬರುತ್ತೆ. ಓಪನ್ ಈ ಥರ ಹ್ಯಾಂಡಲ್ಸ್ ಇದೆ. ನೀವು ಎಲ್ಲಿಗಾದ್ರೂ ಇವಾಗ ಪ್ಯಾಂಟ್ಸ್ಗೆ ಆಗ್ಬಿಟ್ಟು ಲಗಿನ್ಸ್ ಇಟ್ಕೊಳ್ಳೋದಕ್ಕೆ ಆರಾಮಾಗಿ ಸ್ಟರ್ಡಿ ಆಗಿರುತ್ತೆ. ಬೇಡ ಅಂದಾಗ ರೆಗ್ಯುಲರ್ ಡೈಲಿ ವೇರ್ ಮಾಡ್ಕೊಂಡು ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಒಂದು ಕಡೆ. ಇದು ಸೇಮ್ ಅದೇ ದೊಡ್ಡದಲ್ಲೇ. ಇದು ದೊಡ್ಡದು, ಹೌದು, ಚೆನ್ನಾಗಿದೆ. ಇದು ನೋಡಿ ಮ್ಯಾಮ್, ಲೆದರ್ ಮೆಟೀರಿಯಲ್, ಜ್ಯುವೆಲರಿ ಆರ್ಗನೈಸರ್ ಆಗಿ ಇಟ್ಕೋಬಹುದು. ಮೇಕಪ್ಪಿಗಂತೂ ತುಂಬಾ ಸ್ಟಡಿ ಆಗಿರುತ್ತೆ. ಕಲರ್ಸ್ ಸಿಗುತ್ತೆ, ಎಲ್ಲ ಒಟ್ಟು ಲೈಟ್ ಕಲರ್ಸ್. ಇದು ಪೇಸ್ಟಲ್ ಕಲರ್, ಲೈಟ್ ಕಲರ್. ಸೊ ಇದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಹೌದು, ಕಾಂಪ್ಯಾಕ್ಟ್ ಆಗಿ ಇಟ್ಕೋಬಹುದು, ಹರಡ್ಕೊಳ್ಳಲ್ಲ, ಎಲಾಸ್ಟಿಕ್ ಆಗಿ ಒಳ್ಳೆ ಮಾಡಿದ್ದೀರಾ. ಸೊ ಇದನ್ನ ಜಸ್ಟ್ ನೀವು ಕ್ಲೋಸ್ ಮಾಡಿಬಿಟ್ರೆ ಕಾಂಪ್ಯಾಕ್ಟ್ ಆಗಿ ನೀವು ಸೂಟ್ ಕೇಸಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಜಾಸ್ತಿ ನೀರು ಬಿದ್ರೂ ಏನಾಗಲ್ಲ ಮ್ಯಾಮ್. ಹ್ಯಾಂಡ್ಲು ಇದೆ, ಸೊ ನೀವು ಯೂಸ್ ಮಾಡ್ಕೊಳ್ಬೋದು ಆರಾಮಾಗಿ. ಈ ಥರ ಬರುತ್ತೆ. ಇದೆಷ್ಟಾಗುತ್ತೆ ಮ್ಯಾಮ್? ಇದು 350. 350. ಸೊ ಅದೇ ಥರದ್ರಲ್ಲಿ ಇದು ಚಿಕ್ಕದು ಕಾಂಪ್ಯಾಕ್ಟ್, ಇದು ಓನ್ಲಿ ನಿಮಗೆ ಜ್ಯುವೆಲರೀಸ್ ಎಲ್ಲ ಇದರಲ್ಲಿ ಬರುತ್ತೆ. ಸೊ ಕಾಂಪ್ಯಾಕ್ಟ್ ಆಗಿದೆ, ಕ್ಯೂಟ್, ಎಷ್ಟು ಚಂದ ಇದೆ ನೋಡಿ. ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು, ಚಂದ ಇದೆ. ಬಲ್ಕ್ ಆಗಿ ತೊಗೊಳ್ತಾರೆ. ಸೊ ಅವ್ರವ್ರ ಕಾನ್ಸೆಪ್ಟ್ ಹೆಂಗಿರುತ್ತೆ. ರೇಂಜ್ ಇದು 250 ಮ್ಯಾಮ್. 250 ತುಂಬ ಚೆನ್ನಾಗಿದೆ. ಅದೇ ಥರದ್ರಲ್ಲೇ ಇದು ಒಂದು ಸೇಮ್ ಇದು ಟಾಯ್ಲೆಟ್ರಿ ಆರ್ಗನೈಸರ್ ಮ್ಯಾಮ್. ಇದು ಏನೂ ಆಗೋದಿಲ್ಲ, ನೀರು ಬಿದ್ರು ವಾಟರ್ ಪ್ರೂಫ್, ಎಲ್ಲ ನೀವು ಊರುಗಳಿಗೆ ಹೋದಾಗ ಎತ್ಕೊಂಡು ಹೋಗೋಕ್ಕೆ ಏನಾದರೂ ಜಸ್ಟ್ ಫಿಲ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಇದು ತುಂಬ ಇದಿರೋದ್ರಿಂದ ನೀರು ಬಿದ್ರು ಎಷ್ಟು ವಾಶ್ ಮಾಡ್ಬೋದು, ಟ್ರಾನ್ಸ್ಪರೆಂಟ್ ಕೂಡ ಏನು ನಿಮ್ಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್. ತುಂಬ ಚೆನ್ನಾಗಿ. ಇದೆಷ್ಟು ಇವ್ರೆ? ಇದು 250 ಮ್ಯಾಮ್. 250 ಚೆನ್ನಾಗಿದೆ. ಕಲರೂ ಚೆನ್ನಾಗಿದೆ, ಕಲರ್ಸಲ್ಲಿ ಬರುತ್ತೆ. ಆಮೇಲೆ ಇದು ಮ್ಯಾಮ್ ಸ್ಟರ್ಡಿ ನಿಮ್ಗೆ ಎಷ್ಟು ಅಂತ ಹೇಳಿದ್ರೆ, ಒಬ್ರು ತಗೊಂತೀರಾ ಅಥವಾ ನೀವು ಎಷ್ಟು ಜನ ಯೂಸ್ ಮಾಡ್ಕೊಳ್ತೀರಾ. ಇವಾಗ ಫ್ರೆಂಡ್ಸ್ ಎಲ್ಲ ಆದ್ರೆ ನೀವು ಶೇರ್ ಮಾಡ್ಕೋಬಹುದು. 3 ಪೌಚಸ್ ಬರುತ್ತೆ ಮ್ಯಾಮ್, ಒಂದೇ ಇದರಲ್ಲಿ 3 ಪೌಚಸ್ ಬರುತ್ತೆ. ರೀಸನಬಲ್ 200 rupees ಮ್ಯಾಮ್. ಇದು 3 ಸೇರಿ 200 rupees. ಒಂದೊಂದರಲ್ಲಿ ಒಂದೊಂದು ಅಪಾರ್ಟ್ಮೆಂಟ್ ಅಲ್ವಾ ಇರೋದು. ಕಂಪಾರ್ಟ್ಮೆಂಟ್ಸ್ಗಳು ಇದೆ, ಟಾಯ್ಲೆಟ್ರಿ ಇಟ್ಕೋಬಹುದು, ಇದರಲ್ಲಿ ವಾಟ್ ಎವರ್ ಮೇಕಪ್ ಐಟಮ್ ಇಟ್ಕೋಬಹುದು. ಇದು ಇನ್ನೇನಾದರೂ ಮೆಡಿಸನ್ಸ್ ಆ ಥರ ಇಟ್ಕೊಂಡ್ರೆ ಆರಾಮಾಗಿ ಬರುತ್ತೆ. 200 rupees. 200 rupees ಇದು ಚೆನ್ನಾಗಿದೆ. ಇದು ರೆಕ್ಸಿನ್ ಮೆಟೀರಿಯಲ್ ಮ್ಯಾಮ್. ಇದು ರಿಟರ್ನ್ ಗಿಫ್ಟಿಗೆ ತುಂಬಾ ರನ್ ಆಗ್ತಿದೆ ಆಸ್ ಆಫ್ ನಾವು. ಇವಾಗ ಮದುವೆಗಳಿಗೆಲ್ಲಾನು ಕೊಡೋದಕ್ಕೆ ಒಳಗಡೆ ಮತ್ತೆ ಬಟ್ಟೆ ಹಾಕೊಂಡು ಹೋಗ್ಬೋದು. 1 day 2 days ನೀವು ಬಟ್ಟೆ ಹಾಕೊಂಡು ಹೋಗ್ಬೋದು. ಟವಲ್ ಅಂತ ಜಿಪ್ ಇದೆ, ಹಿಂದ್ಗಡೆಗೆ ಒಂದು ಜಿಪ್ ಇದೆ, ಒಳಗಡೆ ಒಂದು ಕಂಪಾರ್ಟ್ಮೆಂಟ್ ಜಿಪ್ ಇದೆ, ಇಲ್ಲೊಂದು ಜಿಪ್ ಇದೆ. ವಾಷಬಲ್, ವಾಶ್ ಮಾಡ್ಕೊಳ್ಬೋದು. ಹ್ಯಾಂಡ್ ವಾಶ್ ಆದ್ರೂ ಮಾಡ್ಕೋಬಹುದು. ಹ್ಯಾಂಡ್ ವಾಶ್ ಮಾಡ್ಕೊಂಡು ಆರಾಮಾಗಿ ಬ್ರಷ್ ಅನ್ನೋದೇ ಬೇಡ, ಜಸ್ಟ್ ಲೈಟ್ ಲಿಕ್ವಿಡ್ ಹಾಕಿ ವಾಶ್ ಮಾಡ್ಕೊಳ್ಬೋದು. ಎಷ್ಟಿದೆ ಇದು 150 ಮ್ಯಾಮ್. 150. ಅದೇ ಗಿಫ್ಟ್ಗೆ ಪರ್ಪಸ್. ಕಲರ್ಸ್ ಏನಾದ್ರು ಸಿಗುತ್ತೆ? ಇಲ್ಲ, ಕಲರ್ಸ್ ಇದೆ. ಬ್ರೌನ್ ಬರುತ್ತೆ, ಮೆರೂನ್ ಬರುತ್ತೆ. ಸೊ ಇದ್ರಲ್ಲಿ ಕಲರ್ಸ್ಗಳು ಸಿಗುತ್ತೆ.
ಇದು ಇಂಡಿವಿಜುವಲ್ ಸ್ಯಾರಿ ಕವರ್ ಮ್ಯಾಮ್. ಸೊ ಇದು ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ. ಈ ಕಡೆ ಥೀಮ್ ಇದೆ. ಸೊ ಆರಾಮಾಗಿ ಒಂದು ಸ್ಯಾರಿ ನೀವು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಇವಾಗ ರೇಷ್ಮೆ ಸೀರೆ ಹಾಳಾಗಬಾರ್ದು. ಇವಾಗ ನಾನು ಟ್ರಾವೆಲ್ಗೆ ಹೋಗ್ತಿದ್ದೀನಿ, ನಂಗೆ ಯಾವುದು ಆ ಟೈಮಿಗೆ ನಾನು ಉಟ್ಕೊಳ್ಳೋಕೆ ಸರಿ ಹೋಗುತ್ತೆ, ತಗೊಳಕ್ಕೂ ಈಸಿ ಆಗಿಬಿಡುತ್ತೆ. ಒಂದು ಬ್ಲೌಸ್ ಒಂದು ಸೀರೆ ಇಟ್ಕೊಳ್ಬೋದು. ಐರನ್ ಹಾಳಾಗಲ್ಲ, ಏನು ಹಾಳಾಗಲ್ಲ. ಇದು ಬಂದ್ಬಿಟ್ಟು 35 ರುಪೀಸ್ ಬಂದು. ಇದು 35 ರೂಪಾಯಿ. 35 ರೂಪಾಯಿ. ಚೆನ್ನಾಗಿದೆ. ಇದು ಕ್ವಾಲಿಟಿ ಚಂದ. ಕಲರ್ಸ್ ಇದೆ ಬರೋದು ಲೈಟ್ ಕಲರ್ನೇ. ಸೊ ಅದರಲ್ಲಿ ಇನ್ನೊಂದು ಥರದ್ದು ಇದು ಮ್ಯಾಮ್, ವಿತ್ ಫೋಮ್ ಬರುತ್ತೆ. ವಿತ್ ಫೋಮು ಇದು ಬೋ ಬರುತ್ತೆ. ಇದು ಗಿಫ್ಟಿಗೆ, ಇವಾಗ ಹುಡುಗಿರಿಗೆ ಎಂಗೇಜ್ಮೆಂಟ್ಸ್ಗೆಲ್ಲಾನು ಎಲ್ಲರ ಮುಂದೆ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಈ ತರ ಒಂದು ರೆಡಿ ಮಾಡಿಸಿ. ಇದರಲ್ಲಿ ಸ್ವಲ್ಪ ಕಲರ್ಸ್ ಗೋಲ್ಡಲ್ಲೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಎಲ್ಲರೂ. ಬಿಟ್ರೆ ಗ್ರೇ ಬರುತ್ತೆ ಮ್ಯಾಮ್. ಗ್ರೇ ಅಷ್ಟಿಲ್ಲ, ಸ್ವಲ್ಪ ಗೋಲ್ಡಲ್ಲೇ ಎಲ್ಲ ಫಾಸ್ಟ್ ಮೂವಿಂಗು. ಇದು ಫೋಮ್ ಮೆಟೀರಿಯಲ್. ಇದು ಕ್ಲಾತ್ ಕಮ್ ಫೋಮ್ ಮೆಟೀರಿಯಲ್. ಇದು ಸ್ಟಿಚ್ನು ಅಷ್ಟೇ ಚೆನ್ನಾಗಿದೆ. ಇವಾಗ ನಾವು ಇಂಡಿವಿಜುವಲ್ ಅವ್ರು ಊರಿಗೆ ಹೋಗ್ಬೇಕು ಅಂದ್ರೆ ಎತ್ತಿಟ್ಕೊಳಕ್ಕೆ ಆರಾಮಾಗಿದೆ. ಎಷ್ಟು ಇದು? ಇದು 100 ರುಪೀಸ್. 100 ರುಪೀಸ್. ಇದು ಫೋಮ್ ಇರೋದ್ರೆ ಸ್ವಲ್ಪ ಮತ್ತೆ ಥಿಕ್ನೆಸ್ ಇದೆ. ಮತ್ತೆ ಇದೇನೋ ಡಿಸೈನ್ ಎಲ್ಲ ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ. ಇದಕ್ಕೂ ಥಿಕ್ನೆಸ್ ಇದೆ, ಚೆನ್ನಾಗಿ ಬರುತ್ತೆ ಮ್ಯಾಮ್. ಸ್ಟರ್ಡಿ ಆಗಿದೆ ಇದು. ಇದು ನೋಡಿ ಮ್ಯಾಮ್, ತುಂಬಾ ಚೆನ್ನಾಗಿದೆ. ತಾಳೆ ಮೆಟೀರಿಯಲ್ ಮಾಡಿರೋಂಥದ್ದು ಬುಟ್ಟಿಗಳು ವಿತ್ ಲಿಡ್ ಬರುತ್ತೆ. ಸೊ ಸ್ಟರ್ಡಿ ಆಗಿರುತ್ತೆ. ನಿಮ್ಗೆ ಜ್ಯುವೆಲರಿ ಹಾಕಿಟ್ಕೊಳಕ್ಕೆ, ತಾಂಬೂಲ ಕೊಡಕ್ಕಂತೂ ತುಂಬಾನೇ ಇದು ಖುಷಿ ಆಗುತ್ತೆ. ಮಾತ್ರ ಇದು ಯಾರಿಗಾದ್ರು ಕೊಟ್ರೆ ಮಾತ್ರ ತುಂಬಾ ಇಷ್ಟಪಡ್ತಾರೆ. ಹ್ಯಾಂಡಿಕ್ರಾಫ್ಟ್ ನೋಡಿದ್ರೆ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಕಲರ್ಸ್ ಅಲ್ಲಿ ಇದು 150 ಬರುತ್ತೆ. 150. ಇದ್ರಲ್ಲಿ ಸೈಜಸ್ ಬರುತ್ತೆ ಚಿಕ್ಕದು. ಬಟ್ ಇದು ರನ್ನಿಂಗ್ ಅಲ್ಲಿ ಇರೋದ್ರಿಂದ ಸೊ ಹಾಗಾಗಿ ಇದನ್ನ ಪ್ರಿಫರ್ ಮಾಡ್ತೀವಿ ನಾವೇ. ತುಂಬಾ ಪುಟಾಣಿ ಇದು ಕೊಟ್ರೆ ಏನಕ್ಕೂ ಯೂಸ್ ಆಗಲ್ಲ ಅಂತೇಳಿ ಇದು ಅಟ್ಲೀಸ್ಟ್ ಸ್ವಲ್ಪ ಹಣ್ಣುಗಳು ಇಟ್ಕೋಬಹುದು. ಹೋಲ್ಸ್ ಇರೋದ್ರಿಂದ ಸ್ವಲ್ಪ ಸ್ಮೆಲ್ ಬರಲ್ಲ. ಆ ತರದ್ದು ಇದರಲ್ಲಿ ಕಲರ್ಸ್ ಬರುತ್ತೆ ಮ್ಯಾಮ್. ಸೊ ಇದು ಪುಟ್ಟ ಮಕ್ಕಳಿಗೆ ನವರಾತ್ರಿ ಟೈಮಲ್ಲಿ ಗಿಫ್ಟ್ ಕೊಡೋದಕ್ಕೆ, ಅವ್ರ ಚಾಕ್ಲೇಟ್ಸ್ ಆಗಲಿ ಸ್ನಾಕ್ಸ್ ಹಾಕಿಡೋದಕ್ಕೆ ಕೊಡೋದಕ್ಕೆ, ಕುಮಾರಿ ಪೂಜೆ ಎಲ್ಲ ಮಾಡ್ತೀವಲ್ವಾ ಆ ಟೈಮಲ್ಲಿ ಮ್ಯಾಮ್. ಸ್ವಲ್ಪ ತಿಂಡಿಗಳೆಲ್ಲ ಹಾಕಿ ಚಾಕ್ಲೇಟ್ಸ್ ನಾವು ಎಲ್ಲಾ ಮಕ್ಕಳಿಗೂ ಏನೇನು ಬೇಕು ನೋಡಕ್ಕೆ ಇದು ಚಂದ ಕಾಣಿಸ್ತದೆ. ಆರಾಮಾಗಿ ಇಲ್ಲಿ ಹೂವು ಬಿಡಿಸಿ ಇಟ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿದೆ ಮ್ಯಾಮ್. ಇಲ್ಲ ಕಲರು ಅದು ಭಾಳ ಚಂದ ಇದೆ. ಇದು ಎಷ್ಟಿದೆ? 100 ರುಪೀಸ್ ಮ್ಯಾಮ್. ಇದು ಕೇನ್ ವರ್ಕ್. ಇದು ಬಂದ್ಬಿಟ್ಟು ಹ್ಯಾಂಪರಿಗೋಸ್ಕರ ನಾವು ಮಾಡ್ತಿರೋದು. ಇದರಲ್ಲಿ ನಿಮ್ಗೆ ಅವ್ರಿಗೆ ಏನು ಚಾಯ್ಸ್ ಹೇಳ್ತಾರೆ, ಕಸ್ಟಮರ್ ಹೇಳ್ತಾರೆ ನಮ್ಗೆ ಹ್ಯಾಂಪರ್ ಮಾಡ್ಕೊಡಿ ಮ್ಯಾಮ್ ಅಂದ್ಬಿಟ್ಟು. ಡ್ರೈ ಫ್ರೂಟ್ಸ್ ಇಡ್ಬೋದು, ಇಲ್ಲ ಫ್ರೂಟ್ಸ್ ಹ್ಯಾಂಪರ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಮ್ಯಾಮ್. ಆ ಥರ ಹ್ಯಾಂಪರ್ಸ್ ಕೇಳ್ತೀವಿ. ಅಂದ್ರೆ ಒಂದು 10 ಆ ಥರ ಮಿನಿಮಮ್ ಇರಬೇಕು ಮ್ಯಾಮ್. ಯಾಕೆಂದ್ರೆ ಅದು ಒಂದು ಬಜೆಟ್ ಹೇಳಿದ್ರೆ ಬಜೆಟ್ ಮಾಡ್ಕೊಡ್ತೀವಿ. ಬಾಟಲ್ ಅಲ್ಲಿ ಬೇಕಾ ಇಲ್ಲ ಕವರ್ಲಿ ಹಾಕೊಡ್ಬೇಕು, ಆ ಥರ ಡಿಪೆಂಡ್ಸ್ ಅವ್ರು ಏನಂತ. ಹಣ್ಣುಗಳು ಅಷ್ಟೇ. ಚಾಕ್ಲೇಟ್ಸ್ ಕೇಳ್ತಾರೆ ಕೆಲವರು, ಇಲ್ಲ ರಿಟೈರ್ಮೆಂಟ್ ಇದಕ್ಕೆ ಕೊಡಿ ಅಂತ ಹೇಳ್ತಾರೆ. ಅವ್ರ ತಕ್ಕನಂಗೆ ಏನಾದ್ರು ಗಿಫ್ಟ್ ಇಟ್ಟು ಕೊಡೋ ಹಂಗೆ ಹ್ಯಾಂಪರ್ ಮಾಡ್ಕೊಡ್ತೀವಿ. ಇದು 250 ಬರುತ್ತೆ ಮ್ಯಾಮ್. ಇದು 250. ಇದ್ರಲ್ಲಿ ಸೈಜಸ್ ಬರುತ್ತೆ. ಬೇಸಿಕ್ ಸೈಜ್ ಇದು ಮ್ಯಾಮ್. ಇದು ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಮ್ಯಾಮ್ ತುಂಬಾ. ಅಂದ್ರೆ ಇವಾಗ ಹೆಣ್ಮಕ್ಳಿಗೆ ಏನಂದ್ರೆ ದೇವ್ರು ಕೂರ್ಸಕ್ಕೆ ಇಂಡಿವಿಜುವಲ್ ಮನೆಗಳು ಬೇಕು ಅಂತ ಹೇಳ್ತಾರೆ. ಸೊ ಆ ತರ ಇದರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡಿಸಿರೋಂಥದ್ದು. ಇದರಲ್ಲಿ ಕಲರ್ಸ್ ಸಿಗುತ್ತೆ. ರಂಗೋಲಿ ಡಿಸೈನ್, ಇದು ನನಗೆ ಐಡಿಯಾ ಇಲ್ಲ ರಂಗೋಲಿ ಡಿಸೈನ್ ಹೆಸರು, ಪದ್ಮನ ಕಮಲನ ಹೇಳ್ತಾರೆ. ಸೊ ಇಷ್ಟು ಬರುತ್ತೆ. ಇದು 4x4 ಇದೆ ಮ್ಯಾಮ್. ಇದು 4x4 ಬರುತ್ತೆ. ಈ ತರ ಕಲರ್ಸ್ ಅಲ್ಲಿ ಬರುತ್ತೆ. ಕಳಶ ಇಟ್ಕೋಬಹುದು, ದೀಪ ಇಟ್ಕೊಳ್ಳೋದಕ್ಕೆ, ಅಥವಾ ಈಗ ಇಂಡಿವಿಜುವಲ್ ದೇವ್ರ ಮನೆ ದೇವ್ರು ಇಟ್ಕೊಳ್ಳೋ ಅಂತ ವಿಗ್ರಹಗಳಿಗೆ ಡಿಫ್ರೆಂಟ್ ಕಲರ್ಸ್. ಮೇಡಮ್ ಇದು ಎರಡಕ್ಕೂ ಸೇರಿ 280 ರುಪೀಸ್ ಆಗುತ್ತೆ. 280 ಸಿಂಗಲ್ ಸಿಗಲ್ಲ. ಸೊ ಈ ತರ ಸೆಟ್ ಅಲ್ಲೇ ಬರುತ್ತೆ. ಹೌದು, ಇನ್ನು ದೀಪಗಳಂದ್ರೆ ಎರಡು ಇಟ್ಕೊಳ್ಳೇಬೇಕು. ಕೆಲವು ಸಿಂಗಲ್ ಕೇಳ್ತಾರೆ, ಅದೆಲ್ಲ ಸೆಟ್ಟೇ ಬರುತ್ತೆ ಮ್ಯಾಮ್ ಅಷ್ಟೇ. ಇದ್ರಲ್ಲಿ 6 ಬರುತ್ತೆ, 4 ಬರುತ್ತೆ, ಇನ್ನ ಪುಟಾಣಿ 3x3 ಸಿಗುತ್ತೆ. ಸೊ ಬಟ್ ರನ್ನಿಂಗ್ ಏನಂದ್ರೆ 4x4 ಅಲ್ಲಿ ರನ್ನಿಂಗ್ ಇದೆ. ಇದು ಅಷ್ಟೇ ಚೆನ್ನಾಗಿದೆ. ಮತ್ತು ಇದೂ ಅಷ್ಟೇ ಮ್ಯಾಮ್. ಇದು ಟ್ರೇ, ಫ್ರೂಟ್ ಟ್ರೇ ಆಗಾದರೂ ಯೂಸ್ ಮಾಡ್ಕೋಬೋದು, ಹ್ಯಾಂಪರ್ಸಿಗೆ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಕೊಡ್ತಾರೆ ಮ್ಯಾಮ್. ಇದು ಆಲ್ಮೋಸ್ಟ್ ಇದು ಸ್ವಲ್ಪ ಟ್ರೆಂಡಿಂಗಲ್ಲಿ ನಡೀತಿದೆ. ಇದೆಷ್ಟಿದು? ಇದು ಬಂದ್ಬಿಟ್ಟು 200 ರುಪೀಸ್. 200. ಇದು ಬ್ಯಾಕ್ ಡ್ರಾಪ್ಸ್ ಮ್ಯಾಮ್. ಹಬ್ಬಗಳಲ್ಲಿ ನೀವು ವಾಲ್ ಪ್ಲೇನ್ ಇರುತ್ತಲ್ಲ, ಸೊ ಇದು ಬಾಳೆ ಎಲೆ ಥೀಮಿಂದ ಹಿಡಿದು ವಿತ್ ಗಣೇಶ ಅದು ಬರುತ್ತೆ. ಈ ಥರ ಇದ್ದಾನೆ. ಕೃಷ್ಣ ಇದೆ, ಲಕ್ಷ್ಮೀದು ಬರುತ್ತೆ, ಲಕ್ಷ್ಮಿ ಬರುತ್ತೆ, ಇಲ್ಲ ಹಳದಿಗೆ ಅಂತೇಳಿ ಸಪ್ರೇಟಾಗಿ ಬರುತ್ತೆ. ಸೊ ಆ ಥರ ಇದಕ್ಕೆ ಬೇಕಿದ್ರೆ ನೀವು ಹೂವುಗಳೆಲ್ಲ ಸಿಗುತ್ತೆ, ಅದನ್ನ ಡೆಕೋರೇಟ್ ಮಾಡ್ಕೊಂಡು. ಇದು ಎಷ್ಟಾಗುತ್ತೆ? ಇದು ಮ್ಯಾಮ್ 550 ಬೀಳುತ್ತೆ ಮ್ಯಾಮ್. 550. ಇಲ್ಲಿ ನೋಡಿ ವೀಕ್ಷಕರೇ, ಇದರ ಮೇಲೆ ಇದು ಯಾವ ಡಿಸೈನು ಅಂತ ನೋಡಲಿಕ್ಕೆ ಅಂತ ಒಂದು ಫೋಟೋ ಇಟ್ಟಿದ್ದಾರೆ ಡಿಸ್ಪ್ಲೇಗೆ. ಡಿಫ್ರೆಂಟ್ ಡಿಸೈನ್ಸ್ ಇದೆ. ಇದೊಂದು
ರೇಂಜ್ ಬಂದು 550 ಅಲ್ಲ? ಹೌದು ಮ್ಯಾಮ್ 550. ಇದರಲ್ಲಿ 2 ಸೈಜ್ ಸಿಗುತ್ತೆ ಮ್ಯಾಮ್, 5/8 ಇದು ಬರೀ ಬಾಳೆ ಎಲೆ, ಇಲ್ಲಿ ನೋಡಿ ಬಾಳೆ ಎಲೆ ಜೋಡಿಸ್ದಂಗಿದೆ. ಹೇಳಿ. 5/8 8/5 ಎರಡೇ ಇದರಲ್ಲಿ ಡಿಸೈನ್ ಸಿಗುತ್ತೆ ಮ್ಯಾಮ್, ಲೆಂತಲ್ಲಿ ಫೀಟಲ್ಲಿ. ಮ್ಯಾಮ್ ಇದೊಂದು ಮಾಡೆಲ್ ಮಾಡಿಸಿದೀವಿ ಓನ್ ಮ್ಯಾನುಫ್ಯಾಕ್ಚರಿಂಗು. ಸೊ ಇದು ಬಂದ್ಬಿಟ್ಟು ಮೆಟಲ್ ಸ್ಟ್ಯಾಂಡ್, ಕಲರ್ ಬಂದ್ಬಿಟ್ಟು ಗೋಲ್ಡು ಸಿಲ್ವರಲ್ಲಿ ಮಾತ್ರ ನಾವು ಸ್ಟಿಕ್ ಆನ್, ಯಾಕೆಂದರೆ ಗೋಲ್ಡ್ ಒಂದು ಸ್ವಲ್ಪ ಎತ್ನಿಕಾಗಿ ಚೆನ್ನಾಗಿ ಕಾಣುತ್ತೆ. ನೀವು ಹಬ್ಬಗಳಲ್ಲಿ ಸ್ಟ್ಯಾಂಡ್ ಆಗಿ ಯೂಸ್ ಮಾಡ್ಕೋಬಹುದು, ಫಾರ್ ಲೈಕ್ ತಟ್ಟೆಗಳು ಇಟ್ಕೊಳ್ಳೋದಕ್ಕೆ ಆ ಥರ ಯೂಸ್ ಮಾಡಿ, ಇಲ್ಲ ಪಾಟ್ ಮನೆ ಒಳಗಡೆ ಇಟ್ಕೊಳ್ಳೋದಕ್ಕೆ ನೀವು ಹಿಂಗೆ ಯೂಸ್ ಮಾಡ್ಕೊಳ್ಬೋದು. ಕ್ರಿಯೇಟಿವಿಟಿ ಹಂಗೆ ಇಟ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಇದು ಆ್ಯಕ್ಚುಲಾಗಿ ಇದು ಇವ್ರ ಇದರಲ್ಲಿ ನೋಡಿದ ತಕ್ಷಣ ಇದು ಏನಕ್ಕಾದ್ರೂ ನಮ್ಮ ವೀಕ್ಷಕರಲ್ಲಿ ಈ ಟೇಸ್ಟ್ ಇದ್ದವ್ರು ಇರ್ತಾರೆ ಅಂತ ಇದು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ, ಹೆವಿ ವೆಯ್ಟ್ ಇದೆ. ಏನಾದರೂ ಇಟ್ಟರೆ ಹಿಂಗೆ ಅದು ಉರುಳುತ್ತೆ ಬೀಳುತ್ತೆ ಅನ್ನೋ ಭಯನೂ ಇರೋದಿಲ್ಲ. ಆರಾಮ್ಸೆ ನೀವು ಇದು ಮಾಡ್ಕೋಬೋದು. ಪೇಂಟ್ ಬೇಕಾದರೆ ನಿಮ್ಗೆ ಇಷ್ಟ ಬಂದಂದು ಹಾಕ್ಕೊಳ್ಳಿ. ಇವ್ರು ಮಾತ್ರ ಇಷ್ಟು ಮಾಡಿ ಇಟ್ಟಿದ್ದಾರೆ. ಇದು ಶೋ ಪೀಸಸ್ ಏನಾದರೂ ಇರುತ್ತಲ್ವ, ಕಾರ್ನರ್ ಪೀಸ್ಗಳಾಗಿ ಟಿ ವಿ ಪಕ್ಕದಲ್ಲಿ, ಎಂಟ್ರೆನ್ಸಲ್ಲಿ, ವರಂಡಾದಲ್ಲಿ ಟಿ ವಿ, ತುಂಬ ಕ್ರಿಯೇಟಿವಿಟಿ. ಒಟ್ಟು ಐಟಮ್ ಇದು ಭಾಳ ಚೆಂದ ಅನ್ನಿಸ್ತು ತೋರಿಸೋಣ ಅಂತ. ತುಂಬ ಚೆನ್ನಾಗಿದೆ. ಇದ್ರ ರೇಟ್ ಎಷ್ಟು ಮೇಡಮ್ ಇದು? ಮೇಡಮ್ ಇದು ನಿಯರ್ಲಿ ಟು 550 ರುಪೀಸ್ ಮೇಲೆ ಆಗುತ್ತೆ. ಬಟ್ ಡಿಪೆಂಡ್ಸ್, ಇದು ಹೆವಿ ಇದೆ. ಬಟ್ ಹೌದು, ತುಂಬಾ ಹೆವಿ ಇದೆ. ಬಟ್ ಇನ್ನ ಕಾಸ್ಟ್ಲಿ ಅನ್ಸುತ್ತೆ. ಸೊ ಬಟ್ ಈಗ ಆಸ್ ಆಫ್ ನಾವು ಬೇಸಿಕ್ ಮೆಟೀರಿಯಲ್ 550 ಈಚ್ 550. ಬಟ್ ಅದೇ ಇನ್ನು ಸ್ವಲ್ಪ ಥಿಕ್ನೆಸ್ ಕಡಿಮೆ ಬರುತ್ತೆ ಅವಾಗ. ಇದು ಇದಾದ್ರೆ ನಿಯರ್ಲಿ ಟು 1.5 ಬರುತ್ತೆ ಈ ಹೆವಿ ಮೆಟೀರಿಯಲ್ ಆದ್ರೆ. ಇದು ಎಷ್ಟಿದು? 1500 ಒಂದು ತುಂಬಾ ಹೆವಿ ಬರುತ್ತೆ. ಗೇಜ್ ಏನಾದರೂ ಕಮ್ಮಿ ಮಾಡಿದ್ರೆ ನಿಮ್ಗೆ ಕಡಿಮೆ ಬೀಳುತ್ತೆ. ಹೌದು, ಅದು ತುಂಬಾ ತೆಳು ಬರುತ್ತೆ. ಇವಾಗ ಪಾಟ್ ಸ್ಟ್ಯಾಂಡ್ಸ್ ಎಲ್ಲ ಮಾಮೂಲು ರೆಗ್ಯುಲರ್ ಇರುತ್ತೆ, ಅದೆಲ್ಲ ಸ್ವಲ್ಪ ಕಡಿಮೆ ಬೀಳುತ್ತೆ. ಇದು ಹೆವಿ ಮೆಟೀರಿಯಲ್, ಹೆವಿ ವೆಯ್ಟ್ ಇರೋದ್ರಿಂದ 1500 ಒಂದು. ಮೇಡಮ್, ಈಗ ನೀವು ಈ ಬಿಸ್ನೆಸ್ ಈಗ ಪ್ರಸ್ತುತ ಮನೆಯಲ್ಲಿ ನೀವು ಮಾಡ್ತಿದ್ದೀರಾ. ನಿಮ್ಮ ಅಂದರೆ ಸ್ಟೈಲ್ ಆಫ್ ಬಿಸ್ನೆಸ್ ಹೇಗೆ ಮಾಡ್ತಿದ್ದೀರಾ? ಹೇಗೆ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ? ನಮ್ಮದು ಆನ್ಲೈನಲ್ಲೂ ಕೂಡ ಕೊಡ್ತೀವಿ. ಕೆಲವರು ಬಂದು ಮನೆಗೆ ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಲೊಕೇಶನ್ ಶೇರ್ ಮಾಡ್ತೀವಿ, ಬಂದು ತೊಗೊಂಡು ಹೋಗ್ತಾರೆ. ಸೊ ಮಿನಿಮಲ್ ಅಂತ ಹೇಳಿಬಿಟ್ಟು ಮಾಡಿದ್ದೀವಿ, ಲೈಕ್ ಒಂದು 10 ಪೀಸಸ್ಸು ಆ ಥರದ್ದೆಲ್ಲನೂ. ಸೊ ಅವರು ತೊಗೊಂಡು ರೀಸನಬಲ್ಲು. ಇವಾಗ 40 ರುಪೀಸ್ ಅಂದ್ಬಿಟ್ಟು ಒಂದೇ ಪೀಸ್ ಇದು ಮಾಡೋದಕ್ಕೆ ನಾನು ಇದು ಮಾಡಲ್ಲ. ಸೊ ಅಟ್ಲೀಸ್ಟ್ ಒಂದು 10 ಪೀಸ್ ಅಂದರೆ ನಿಮ್ಗೆ ಏನೋ ಅದು ಹಾಳಾಗೋಂಥ ಐಟಮ್ ಅಲ್ಲ. ಸೊ ಆ ಒಂದು ಇದು ಹೇಳ್ತೀವಿ. ಆನ್ಲೈನಲ್ಲಿ ನಂದು ವಾಟ್ಸಪ್ ಗ್ರೂಪ್ ಇದೆ. ಸೊ ಗ್ರೂಪಲ್ಲಿ ಜಾಯ್ನ್ ಆಗ್ತಾರೆ. ಡೈಲಿ ಆಲ್ಮೋಸ್ಟ್ ಫ್ರೀಕ್ವೆಂಟಾಗಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ, ಹೊಸದು ಅಥವಾ ಚೇಂಜಸ್ ಏನಾದರೂ ಆದರೆ ಆ ಕಾಸ್ಟಲ್ಲಿ ಅದೆಲ್ಲ ಅಪ್ಡೇಟ್ ಮಾಡ್ತಾನೆ. ಹೋಲ್ಸೇಲ್ ಪ್ರೈಸ್ ಹೇಗೆ, ರಿಟೇಲ್ ಪ್ರೈಸ್ ಹೇಗೆ. ಸೊ ಅದು ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಕೆಲವರು ಇದ್ದಾರೆ ಮ್ಯಾಮ್ ನಮ್ಮ ಹತ್ರ, ಲೈಕ್ ಮೇಡಮ್ ನನ್ನ ಥರನೇ ಇವಾಗ ನನ್ನ ಇದರಲ್ಲಿ ಇನ್ನೊಬ್ರು ಮೇಡಮ್ ನಿಮ್ಮ ಥರ ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ. ಧಾರಾಳವಾಗಿ ಮ್ಯಾಮ್, ನಂದು ಏನು ಖರ್ಚಾಗಬೇಕಿಲ್ಲ, ಹೆಲ್ಪ್ ಅಷ್ಟೇ. ಸೊ ಅವರು ಮೇಡಮ್ ಗ್ರೂಪಲ್ಲಿ ಧಾರಾಳವಾಗಿ ಮಾಡಿ ಮೇಡಮ್, ತೊಗೊಂಡೋಗಿ ಐಟಮ್ ಸೇಲ್ ಮಾಡ್ಕೊಳ್ಳಿ. ಅವ್ರುಗಳು ಬೇರೆ ಬೇರೆ ಥರ, ಇವಾಗ ವುಮೆನ್ಸ್ ಡೇ ಆಯಿತು ಅವಾಗೆಲ್ಲ ಸ್ಟಾಲ್ಸ್ಗಳು ಯಾರು ಕರೆದ್ರಂತೆ ಅಲ್ಲಿ ಹೋಗಿ ಸ್ಕೂಲಲ್ಲಿ ಕೇಳ್ತಾರೆ. ಆ್ಯನ್ಯುವಲ್ ಡೇ ದಿವಸ ಆ ಥರ ಸ್ಟಾಲ್ಸ್ ಇಟ್ಕೊಳ್ತಾರೆ. ಸೊ ನಾವು ಸ್ಟಾಲ್ಸ್ಗಳಿಗೆ ಹೋಗ್ತೀವಿ, ಅವ್ರಿಗೂ ಹೇಳ್ತೀವಿ. ಬೇಕಾದ್ರೆ ನಮ್ಗೆ ಆಗಲಿಲ್ಲ ಅಂದರೆ ಅವ್ರಿಗೆ ಹೇಳ್ತೀವಿ ಸ್ಟಾಲ್ಸ್ ಇಟ್ಕೊಳ್ಳೋದಕ್ಕೆ. ಆ ಸ್ಟಾಲ್ಸಲ್ಲೆಲ್ಲ ಹೋಗಿ ಪ್ರೆಸೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ನೈಸ್ ಎನಫ್. ಅಂದರೆ ವೆರೈಟೀಸ್ ಜಾಸ್ತಿ ಇರುತ್ತಲ್ಲ. ಸೊ ಹಾಗಾಗಿ ಸ್ಟಾಲ್ಸ್ಗಳಲ್ಲಿ ಇಫ್ ಇನ್ ಕೇಸ್ ಆದರೆ ಕಮ್ಯುನಿಟಿಲಿ ಇನ್ಫಾರ್ಮ್ ಮಾಡಿ ಮ್ಯಾಮ್. ಬೇಕಿದ್ರೆ ನಾನು ಸ್ಟಾಲ್ ಏನಾದರೂ ಇದ್ದಾಗ ನಿಮ್ಮ ಡೇಟು ಎಲ್ಲಿ ಪ್ಲೇಸ್ ಹೇಳ್ತೀನಿ. ಅವಾಗ ನಿಮ್ಮ ಸಬ್ಸ್ಕ್ರೈಬರ್ ಆಗಲಿ ಯಾರಾದರೂ ಸುತ್ತಮುತ್ತ ಇದ್ರೆ ಬಂದು ಡೈರೆಕ್ಟಾಗಿ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಈ ಶಿಪ್ಪಿಂಗ್ ಚಾರ್ಜಸ್ ಉಳಿಯುತ್ತೆ, ಸ್ವಲ್ಪ ಒಂದು ರೀಸನಬಲ್ ಆಗಿ ತಗೋಬೋದು. ಅವ್ರಿಗೆ ಸೆಲೆಕ್ಷನ್ ಕಣ್ಮುಂದೆನೇ ಇರುತ್ತೆ. ಮತ್ತು ನನಗೆ ಇಲ್ಲಿ ಒಂದು ಅನುಮಾನ, ಮಾಮೂಲಿ ಜನರಲ್ ಆಗಿ ಎಕ್ಸಿಬಿಷನ್ಸ್ನಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಇಲ್ಲ ಮ್ಯಾಮ್, ನಂದು ಆ ಥರ ಯಾವುದು ಇಲ್ಲ ಮ್ಯಾಮ್. ಹಿಡನ್ ನಂದು ಯಾವುದು ಏನು ಪ್ರೈಸ್ ಇರುತ್ತೆ ಅಲ್ಲೇ ಸೇಮ್. ಅಂದ್ರೆ ಅಲ್ಲಿ ಇನ್ನೊಂದು ಏನು ಬೆನಿಫಿಷಿಯಲ್ ಅಂದರೆ ಅದು ನಾನು ಹೇಳ್ದಂಗೆ ಮಿನಿಮಲ್ ಅಲ್ಲಿ ಇರಲ್ಲ ಮ್ಯಾಮ್. ನಿಮ್ ಸಿಂಗಲ್ ಪೀಸ್ ಲೈಕ್ ಅಂದ್ರೆ ಮ್ಯಾಮ್ ಇವಾಗ ನಾನು ಹೇಳಿದ್ರೆ 5 ಪೀಸ್ ತಗೋಬೇಕು, 10 ಪೀಸ್ ತಗೋಬೇಕು. ಸೊ ಅದೇನಂದ್ರೆ ವರ್ತ್ ನಿಮಗೆ. ಇವಾಗ ಬಲ್ಕ್ ಆಗಿ ನೀವು ತಗೊಂಡ್ರೆ ಕೊಡಕ್ಕಾಗೋದಿಲ್ಲ ಆ ಪ್ರೈಸ್ಗೆ. ಸ್ವಲ್ಪ ಇಷ್ಟು ಇವಾಗ ನಿಮ್ಮ ಮನೆಗೆ ಬಂದಾಗ ಸಡನ್ ಆಗಿ ಅದೇ ಹೇಳಿದ್ರೆ ಬ್ಲೌಸ್ ಪೀಸ್ ಹುಡುಕೋ ಬದಲು ಇದನ್ನ ಎತ್ತಿ ಕೊಡಕ್ಕೆ ನಿಮ್ಗೆ ಇರುತ್ತೆ ಆಪ್ಷನ್ ಹಿಂದಗಡೆ. ಸೊ ಅದ್ರ ಬದಲು ಇನ್ನೊಂದು 5 ಪೀಸ್ ಇಟ್ಕೊಂಡ್ರೆ ನಿಮಗೆ ಅನುಕೂಲ. ನೆಕ್ಸ್ಟ್ ಟೈಮ್ ನನ್ನ ಹತ್ರ ಮತ್ತಾಗೇನು ಬರನೇ ಸಿಗ್ಲ, ಹಬ್ಬ ಬಂತು ಮತ್ತೆ ಅವಾಗ ಆರ್ಡರ್ ಮಾಡಬೇಕು ನಾ ತರಿಸ್ಕೊಳ್ಳೋ ಅವಸರ ಅನ್ನೋದು ಯಾವಾಗ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೀವು ಆನ್ಲೈನ್ ಡೈರೆಕ್ಟ್ ಆಗಿ ಸ್ಟಾಲಿಗೆ ಬಂದ್ರೆ ನೀವು ಇಂಡಿವಿಜುವಲ್ ಆಗಿ ತಗೋಬೋದು. ನಾ ಸ್ಟಾಲ್ಗಳಾಗಲಿ ಮನೆಯಲ್ಲಾದ್ರೂ ಒಂದೇ ಸೇಮ್ ಪ್ರೈಸ್ ಮ್ಯಾಮ್. ನಂದು ಯಾವುದೇ ಥರ ಓನ್ಲಿ ಥಿಂಗ್ ಇಸ್ ಆನ್ಲೈನ್ ನೀವು ತೊಗೊಂಡ್ರೆ ಶಿಪ್ಪಿಂಗ್ ಚಾರ್ಜಸ್ ಅಡಿಷನಲ್ ಅಷ್ಟೇ. ಬೇರೆ ಯಾವ ಥರದ್ದು ಇದಿಲ್ಲ, ಹಿಡನ್ ಚಾರ್ಜಸ್ ಅಂತ ನಂದು ಏನೂ ಇಲ್ಲ ಮ್ಯಾಮ್. ಸೊ ರೀಟೇಲರ್ಸ್ಗೂ ಸೇಮ್ ಪ್ರೈಸೇ, ರೀಸೆಲ್ಲರ್ಸ್ಗೂ ಸೇಮ್ ಪ್ರೈಸೇ. ನಂದು ಯಾವುದು ಡಿಫ್ರೆನ್ಷಿಯೇಷನ್ ಅದೆಲ್ಲ ಕುಲ್ಲ ಇದೆ ಮ್ಯಾಮ್. ಯಾವುದೇ ಡಿಫ್ರೆನ್ಷಿಯೇಷನ್ ಒಳ್ಳೆಯದೇ ಮ್ಯಾಮ್. ವೀಕ್ಷಕರೇ ನೋಡಿದ್ದೀರಲ್ವಾ, ಇವಾಗ ನಮ್ಮ ಮನೆಗೆ ಏನೇನು ಬೇಕು ಅನ್ನೋದು ನಿಮ್ಗೊಂದಿಷ್ಟು ಐಡಿಯಾ ಸಿಕ್ಕಿರ್ಬೋದು. ನನಗೆ ಈ ವಿಡಿಯೋ ತೆಗೆಯೋದು ಒಂದೇ ಉದ್ದೇಶ, ಮನೇನ ಏನೋ ಒಂದು ಶೋರೂಮ್ಗೆ ಹೋಗ್ತೀವಿ, ದೊಡ್ಡದಾಗಿ ಚೆಂದ ಕಾಣಿಸ್ತದೆ, ಲೈಟ್ಗಳಾಗಲಿ ಶೋ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕಡೆ ಹೋದಾಗ. ಆದರೆ ಆ ಬಡ್ಜೆಟ್ ಎಲ್ಲ ಹಾಕೋದು ನಮ್ಮ ಇದರ ಮೇಲೇ, ಏನಂತೀರ, ಐಟಮ್ ಮೇಲೇ ಹಾಕ್ತಾರೆ. ಅದು ಬೇಕು. ಅದರ ಜೊತೆಗೆ ನಾವು ಒಂದು ಮನೆಯಲ್ಲಿ ಮಾಡುವಂತಹ ಇಂಥ ಹೆಣ್ಣು ಮಕ್ಕಳಿಗೆ ನಾವು
ಎಂಕರೇಜ್ ಮಾಡಲೇಬೇಕು. ನೀವು ಅನ್ಕೋಬೋದು ಯಾಕೆ ಈ ಥರ ಎಲ್ಲ ತೋರಿಸ್ತಿದ್ದೀರಾ ಅಂತ. ಬೇಕೇ ಬೇಕಾಗುತ್ತೆ. ಯಾಕಂತಂದರೆ ನೀವು ಎಲ್ಲೋ ಹೋಗಿ ಹುಡುಕಿ ಒಂದು ದಿವಸ ವೇಸ್ಟ್ ಮಾಡೋ ಬದಲು ಇಲ್ಲಿ ಬಂದರೆ ನಿಮಗೆ ಎಲ್ಲ ಸಿಗುತ್ತೆ. ಮತ್ತೊಂಥರ ಫ್ಯಾಮ್ಲಿ ಥರ ಇರ್ತಾರೆ ಇವರು. ನಿಮ್ಗೆ ಈ ಥರ ಸಜೆಷನ್ಸ್ ಕೊಡ್ತಾರೆ. ನೀವು ಇದೆಲ್ಲ ಅಂತ ನೀವು ಮಾತಾಡಿ ಅವ್ರ ಜೊತೆ ಒಳ್ಳೆ ಕ್ವಾಲಿಟಿ ಇರೋದನ್ನು ನೀವು ಪಡಿಬೋದು. ನನಗಂತೂ ಭಾಳ ಖುಷಿ ಆಯಿತು. ತುಂಬ ವೆರೈಟೀಸ್ ಇತ್ತು. ನನಗೂ ಗೊತ್ತಿರಲಿಲ್ಲ ಈ ಆರ್ಗನೈಸರ್ಸು ಅದು ಇಲ್ಲ. ನಾನು ಇನ್ನೂ ಸ್ವಲ್ಪ ಹಳೆ ಕಾಲದವಳ ಥರನೇ ಇದ್ದೀನಿ. ಇದೆಲ್ಲ ನೋಡ್ತಾ ಇದ್ದರೆ ಎಷ್ಟೊಂದು ಐಟಮ್ಸ್ ಇದೆಯಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಬಟ್ಟೆಗಳಿಗೆ ಇಷ್ಟೊಂದು ಐಟಮ್ಸ್ ಇದೆಯಲ್ಲ ಅಂತ ನನಗೂ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ದರೆ. ಗಿಫ್ಟ್ ಐಟಮ್ಸ್ ಆಗಲಿ, ಮತ್ತು ಯಾರಾದರೂ ತಂಗಿ ಬರ್ತಾರೆ ಏನೋ ಒಂದು ಬಂದಾಗ ಇದೆಲ್ಲ ಕೊಟ್ಟರು ಅವ್ರಿಗೂ ಯೂಸ್ ಆಗುತ್ತೆ. ನನಗಂತೂ ಭಾಳ ಖುಷಿ ಆಯಿತು, ನಿಮಗೂ ಖುಷಿ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಇವರ ಏನಂದರೆ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ಸು, ಲೊಕೇಶನ್ ಎಲ್ಲನೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ. ಇವರನ್ನು ಖಂಡಿತ ಭೇಟಿ ಆಗ್ತೀರಾ, ಇವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬೃಂದಾ ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಐಟಮ್ಸ್ ಎಲ್ಲ ನೋಡಿ. ತುಂಬ ಒಂದು ಆರ್ಗನೈಸ್ ಆಗಿ ಒಂದೆಲ್ಲ ಯೂಸ್ ಆಗುವಂಥ ಒಂದು ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ. ಮತ್ತು ಬಡ್ಜೆಟ್ ವೈಸೂ ಒಂಥರ ಕಸ್ಟಮರ್ ಪರವಾಗೇ ಇಟ್ಟಿದ್ದೀರಾ. ಅದೊಂದು ನನಗೆ ಬಹಳ ಖುಷಿ ಆಯಿತು. ನಿಮ್ಮ ಬಿಸ್ನೆಸ್ ಇನ್ನಷ್ಟು ಬೆಳೀಲಿ, ನಮ್ಮ ಚಾನಲ್ ಮುಖಾಂತರ ಮತ್ತು ನಿಮ್ಮ ಶ್ರಮದಿಂದ ಮತ್ತಷ್ಟು ಬೆಳೀಲಿ. ನೆಕ್ಸ್ಟ್ ನಿಮ್ಮ ಬೆಳವನ್ನ ನಾನು ಮತ್ತೆ ನೋಡ್ತೀನಿ ಅಂತ ಅನ್ಕೊತಾ ಇದ್ದೀನಿ. ನಿಮ್ಮ ಇಷ್ಟೊತ್ತು ನಮ್ಮ ತೋರಿಸಲಿಕ್ಕೆ ನಿಮಗೆ ಅನಂತ ನಮನಗಳು. ನನಗೂ ಧನ್ಯವಾದಗಳು ಮ್ಯಾಮ್. ನೀವು ಬಂದು ನನಗಿದೊಂದು ಲೈಕ್ ಆ್ಯಸ್ ಅ ವುಮೆನ್ ಆಗಿ ನೀವು ಕೂಡ ಇನ್ನೊಂದು ಹೆಣ್ಣಿಗೆ ಸಪೋರ್ಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಖಂಡಿತ ನಿಮ್ಮಿಂದ ನನ್ನ ಬೆಳವಣಿಗೆ ಆಗುತ್ತೆ ಅಂತ ಭಾವನೆಯಲ್ಲಿ ಖಂಡಿತ ನಾನು ತುಂಬ ಖುಷಿ ಪಡ್ತೀನಿ. ಧನ್ಯವಾದಗಳು. ತುಂಬ ದೂರದಿಂದ ಬಂದು ನನಗಿದೊಂದು ಮಾಡಿಕೊಟ್ಟಿದ್ದಕ್ಕೆ. ಏಕೆಂದರೆ ಸಣ್ಣ ಒಂದು ಇದರಿಂದ ಕೂಡ ಎಲ್ರಿಗೂ ಹೆಲ್ಪ್ ಆಗಿ ಹೌದೌದು, ಪ್ರತಿಯೊಂದು ಯೂಸ್ ಆಗುತ್ತೆ. ಯಾವುದಂತ ದೊಡ್ಡದೇ ಅಂತ ಅನ್ನೋದಿಲ್ಲ, ಜೀವನಕ್ಕೆಲ್ಲ ಬೇಕು. ಇವತ್ತು ಎಲ್ರಿಗೂ ಹೆಂಗೆ ಅಂದ್ರೆ ಬಜೆಟಲ್ಲಿ ಬೇಕು, ಎಲ್ರಿಗೂ ಕೊಡಬೇಕು, ರೀಸನಬಲ್ ಆಗಿರಬೇಕು, ಅವ್ರು ಖುಷಿ ಪಡಬೇಕು, ಐಟಮ್ ಚಂದ ಇರಬೇಕು, ಹೌದು ಕ್ವಾಲಿಟಿನೂ ಇರಬೇಕು ಅನ್ನೋ ಇದರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಮ್ಯಾಮ್. ಹೋಪ್ಫುಲಿ ದೇವ್ರ ದಯ, ಬೇರೆಯವ್ರ ಆಶೀರ್ವಾದದಿಂದ ಅದು ನಡೀತಾ ಬರ್ತಾ ಇದೆ. ಸೊ ಹಿಂಗೆ ನಡೀಲಿ, ನಿಮ್ಮಂಥವ್ರ ಸಹಕಾರನೂ ಬೇಕು ಅನ್ನೋದು ನನ್ನ ಒಂದಿದು. ತುಂಬಾ ಧನ್ಯವಾದ. ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.